ಇನ್ನೊಂದು ನಿಮಗೆ ಹೇಳಬೇಕು ಅಂತ ಅಂದರೆ, ಅರ್ಜುನ ಧೈರ್ಯ ಕಡಿಮೆ ಆಗಿದ್ದು ದಸರಾ ಹೋಗಕ್ಕೆ ಸ್ಟಾರ್ಟ್ ಆದಮೇಲೆ. ಏನಾರು ಆನೆ ಡಾರ್ಟ್ ಆಗಿ 2 ರಿಂದ 3 ಕಿಲೋಮೀಟ್ರ್ ಹೋಗುತ್ತೆ ಅಂದರೆ ಗಜೇಂದ್ರ ಹಿಂದೆನೇ ಇರೋದು, ಯಾವ ಆನೆನೂ ಹೋಯ್ತಿರ್ಲಿಲ್ಲ. ಗಜೇಂದ್ರ ಅಷ್ಟು ಸ್ಪೀಡ್ ಇತ್ತಲ್ಲ ನಡೆಯೋದು, ಅದು ಹೋಗ್ಬಿಡೋದು ಬೆನ್ನಟ್ಟಿ ಹೋಗಿ ಆನೆ ಫಸ್ಟ್ ಬಿದ್ದಿದ್ದ ಜಾಗದಲ್ಲೇ ನಿಂತಿರೋದು. ಆ ಬಸ್ ಸ್ಟ್ಯಾಂಡ್ ಇದೆಲ್ಲ ಸರ್, ಇಲ್ಲ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ಮೇಲೆಲ್ಲ ಜನ ಕೂತಿದ್ರು, ಫುಲ್ ಇಲ್ಲೆಲ್ಲ ರೋಡ್ ಬ್ಲ್ಯಾಕು. ಅರ್ಜುನ ಕರೆಕ್ಟ್ 55 ನಿಮಿಷ ಫೈಟ್ ಆಡಿದ್ದು. ಆದರೆ ಕೂಸಪ್ಪ ಇದ್ದಾಗ ಬರೀ ಅಲ್ಲಿದ್ರೆ ಇಲ್ಲೇ ಅದು ಬಾಲ ನೆಟ್ಟಿಗೆ ಮಾಡ್ಕೊಂಡು ಕಿವಿ ಅಗ್ಲ ಮಾಡ್ಕೊಂಡು ಹೋಗೋದು. ಕಳಬಟ್ಟಿಗೆ ಇಲ್ಲಿಗೆ ಬರ್ತಿದ್ವು, ರೆಸ್ಟಾಗೆ ಉಂಬ್ಳಿ ಬೆಟ್ಟಕ್ಕೆ ಹೋಗಿ ಇದಾಗ್ತಿದ್ವು. ಆ ಟೈಮಲ್ಲಿ ಏನಾಯಿತು, ಕಾರ್ಯಾಚರಣೆ ಮಾಡಿದಾಗ ಒಂದೇ ಸಲ ಅವೆಲ್ಲ ಕ್ಯಾಪ್ಚರ್ ಆಯ್ತವೆ. ಆದ್ರೆ ಭರತನ ಫಸ್ಟ್ ಹಿಡಿತಾರೆ. ಭರತ ಸ್ವಲ್ಪ ಸೈಜಲ್ಲಿ ದೊಡ್ಡದಿರುತ್ತೆ. ಹಣ್ಣು ಇಷ್ಟಪಡ್ತಿದ್ದೇವೆ ಅಂತ ನಾವು ಎಲ್ಲಿಂದಲೋ ಹಲಸಿನ ಹಣ್ಣು ಒತ್ಕೊಬಂದು ಹಣ್ಣು ಹಾಕಿದ್ರೆ ಹಣ್ಣು ತಿಂತಿರ್ಲಿಲ್ಲ, ತೆಗೆದು ಎಸ್ಬಿಡವು. ನಾವು ಇದೇನಕ್ಕಪ್ಪ ಹಣ್ಣು ತಿನ್ನಲ್ಲ, ಅಷ್ಟು ದೂರಿಂದ ಒತ್ಕೊಬಂದ್ವಲ್ಲ ಅಂತ ಹೇಳಿದ್ರೆ ಮತ್ತೆ ಹೋಗಿ ಕಾಯಿ ತಂದ್ಕೊಟ್ರೆ ಕಾಯ್ತೀವಿ ನಾವು. ಆವಾಗ ಅಭಿಮನ್ಯು ಆನೆ ಮಾವುತವ ಸಣ್ಣಪ್ಪ ಇದ್ರಲ್ಲ, ಈ ವಸಂತ ಅಣ್ಣ ಇದ್ರಲ್ಲ ಅವ್ರ ಅಪ್ಪ, ಅವ್ರನ್ನ ಕೇಳಿದಾಗ ಆನೆ ಹಣ್ಣು ತಿನ್ನ ಇಷ್ಟಪಡ್ತೀನಲ್ಲ, ಕಾಯಿ ಆದ್ರೂ ತಿಂತವೆ. ಮತ್ತು ತುಂಬ ಉಗ್ರು ಅದು ನಡೆದಾಡಿ ಎಷ್ಟು ವರ್ಷ ನಡೆದಾಡಿದೆ, ತುಂಬ ವರ್ಷ ಆಗಿದ್ದ ಆನೆ ಆಗಿದ್ರೆ ಕಾಲೆಲ್ಲ ಒಡಕಿರುತ್ತೆ. ಲೈವಲ್ಲಿ ನೋಡಿದ್ವಿ, ಇದು ವಿಕ್ರಮಣ 2005 ಬಳಕನಹಳ್ಳಿ ಕಾಡಲ್ಲಿ ವಿಕ್ರಮಣ ಇದ್ದಾಗ ಫೈಟ್ ಆಯ್ತಲ್ಲ, ಆ ಕಾಡಾನೆ ಕೋರೆ ಬಾಯೊಳಗೆ ಹೋಗಿದೆ. ಬಾಯೊಳಗೆ ಹೋಗಿ ಫಸ್ಟ್ ಡ್ಯಾಮೇಜ್ ಆಗಿದೆ. ಎಲ್ಲ ಗಾಯದಕ್ಕಿಂತ ಫಸ್ಟ್ ಫೈಟ್ ಆಡುವಾಗಲೇ ಬಾಯೊಳಗೆ ಡ್ಯಾಮೇಜ್ ಆಗಿದೆ, ಅಲ್ಲಿಂದ ಬ್ಲಡ್ ಸುರಿತಿರಿದೆ ನೋಡಿ ನೀವು. ಅದು ಕೂಸಪ್ಪ ಇದ್ದಾಗ ಅದನ್ನ ಕೇರ್ ಮಾಡ್ತಿದ್ದು ಹೆಂಗೆ ಮಾಡ್ತಿದ್ರು ಅಂದರೆ, ಆ ಕೋರೆಗೇನೆ ಮರಳು ಹಾಕಿ ಉಚ್ಚಿದ್ದು. ಸ್ನಾನ ಮಾಡ್ಸೋಕೆ ಹೋದರೆ ನನಗೆ ನಾನೇ ಕೋರೆ ಚೆನ್ನಾಗಿ ಕಾಣಬೇಕು ಅಂತ ಮರಳು ಹಾಕಿ. ಬಳಸ್ತೀವಿ ಬೇಕಾದ್ರೆ ನಾವು ಟ್ರೈನ್ ಮಾಡ್ತೀವಿ ಅಂತೇಳಿ ಈ ಗಜೇಂದ್ರನ ಅಭಿಮನ್ಯು ತಗೊಂಡೋಗಿ ಆನೆನ ಕರ್ಕೊಂಡು ಬರ್ತಾರೆ. ಅವನ ಕೈನೇ ನುಂಗಿತ್ತು ಅಂತ, ಕೈನ ನುಂಗಿ ಇತ್ತು ಅಂತ. ಅದು ಕೈ ನುಂಗಿದೆ ಅಂತ ಹೆಂಗೆ ಇದೊಂದು ಕನ್ಫರ್ಮ್ ಆಗಿದೆ ಅಂದರೆ, ಲದ್ದಿಲ್ ವಾಚ್ ಸಿಕ್ಕಿದೆ. ವಾಚಿನ ಭಕ್ತಾದಿಗಳೆಲ್ಲ ಬಂದವರು ಕನ್ನಡದಲ್ಲಿ ಮಾತಾಡಿ ಗಂಟೆ ಹೊಡಿ ಬರುತ್ತೆ, ಗಂಟೆ ಹೊಡಿ ಅಂದರೆ ಗಂಟೆ ಹೊಡೆದು ಅದು ಕನ್ನಡನೇ ಗೊತ್ತಿರುತ್ತೆ ಅಂತ ಏನು ಮಾಡ್ತಾರೆ, ಧರ್ಮಸ್ಥಳಕ್ಕೆ ಇದು ಗಂಡನೇ ಬೇಕು ಅಂತ ತಗೋಯ್ತಾರೆ ಧರ್ಮಸ್ಥಳಕ್ಕೆ. ಆ ಧರ್ಮಸ್ಥಳ ಟೈಮಲ್ಲಿ ಸ್ವಲ್ಪ ದಿನ ಇದ್ದಾಗ ಸಾಧು ಆಗಿರುತ್ತೆ. ಆ್ಯಕ್ಚುಲಿ ಜನಗಳು ಮಧ್ಯೆ ಒಂದು ಸಿಂಗಲ್ ರೋಡ್ ಇರುತ್ತೆ, ಮರಗಳನ್ನೇ ಕರೆದು ಉಳಿಸ್ತಾರೆ, ರಿಸರ್ವೇ ಬರಬಾರ್ದು ಇಲ್ಲಿಗೆ ಅಂತ. ಕ್ಯಾಂಪ್ ಹೆಸರು ಕಾಗನೂರು ಕಾರ್ಯಾಚರಣೆ ಅಂತ ಆಗುತ್ತಲ್ಲ, ಅವೆರಡು ಆನೆ ಹಿಡಿಯೋಕ್ಕೆ ಆನೆ ಬಗ್ಗೆ ಎಲ್ಲ ಕತೆ ಹೇಳ್ತಾರಲ್ಲ ನಮ್ಮ ವಿಕ್ರಮ್ ಗೌಡರು, ಅವ್ರ ಅಣ್ಣನೇ ವಿಶ್ವಣ್ಣ. ಅವರು MLA ಆಗಿದ್ದಾಗ ಮರಲ್ಲಿ ಕೂತ್ಕೊಂಡು ಒಂದು ಚಿಕ್ಕ ಮರಕ್ಕೇನೋ ಹತ್ತಿ ಕಾಯ್ತಾ ಇರ್ತಾರೆ. ಅವಾಗ ಬಂದಾಗ ಡಾಟ್ ಮಾಡ್ತಾರೆ. ಡಾಟ್ ಮಾಡಿದಾಗ ಬೀಳುತ್ತೆ. ಬಿದ್ದಾದ್ಮೇಲೆ ನೋಡಿದ್ರು ನಾನೇನೆ ಪತ್ತೆ. ಲಾಸ್ಟಿಗೆ ದೊಡ್ಡಬೆಟ್ಟದಲ್ಲಿ ಚಿಕ್ಕ ಬೆಟ್ಟದ ಹತ್ರ ಇರುತ್ತೆ. ದೊಡ್ಡಬೆಟ್ಟ ಅಂತಂದರೆ ಅದು ಸ್ವಲ್ಪ ಒಂದು 1,200 ಎಕರೆ ಇದೆ, ರಿಸರ್ವ್ ಫಾರೆಸ್ಟ್ ಅದು. ಆ ಪಕ್ಕದಲ್ಲೊಂದು ಚಿಕ್ಕ ಬೆಟ್ಟ ಅಂತ, ದೊಡ್ಡ ಬೆಟ್ಟ ಚಿಕ್ಕ ಬೆಟ್ಟದಲ್ಲಿ ಇದು ಒಂದು ವಾರ ಹುಡುಕ್ದಾಗ ಸಿಗಲ್ಲ. ಇದು ಒಂದು ಆನೆ ಟಾರ್ಗೆಟ್ ಆಗಿರುತ್ತೆ. ಅದು ಆನೆನೂ ಸ್ವಲ್ಪ ಅಭಿಮನ್ಯುನಂಗೆ ಇದೆ, ಕೋರೆನೂ ಚೆನ್ನಾಗಿತ್ತು. ಏಜಲ್ಲಿ ಸ್ವಲ್ಪ ಚಿಕ್ಕದು ಆನೆ, ಏಜಿಗೆ ಚೆನ್ನಾಗಿ ಬೆಳೆದಿತ್ತು. ಕಾರ್ಯಾಚರಣೆ ದ್ರೋಣ, ಮಿಷನ್ ದ್ರೋಣ. ಅದು ಅವತ್ತು ಅತಿ ಹೆಚ್ಚು ದೊಡ್ಡ ಕಾರ್ಯಾಚರಣೆ. ಅದು 6 ಹೊಡಿತಾರೆ. 6 ಅದು ಅರ್ಕಲಗೂಡು, ಆಲೂರು, ಕೊಡಗು, ಕುಶಲನಗರ, ಸೋಮವಾರಪೇಟೆ ಈ ಭಾಗದಲ್ಲೇ ಓಡಾಡ್ತಿರ್ತವೆ. ಅರ್ಕಲಗೂಡಲ್ಲಿ 2 ಜನ ಸಾಯ್ತಾರೆ, ಆಲೂರಲ್ಲಿ 2 ಜನ ಸಾಯ್ತಾರೆ, ಇಲ್ಲಿ ಶನಿವಾರ ಸಂತೆ ಇದರಲ್ಲಿ 2 ಜನ ಸಾಯ್ತಾರೆ, ಇಲ್ಲ ಬೆಸೂರು ಅಂತ ಇದೆಯಲ್ಲ. ಆಗ ಈ ಕಾರ್ಯಾಚರಣೆ ಆಗುತ್ತೆ. 6 ಹಿಡಿದಾಗ 6 ಒಂದೇ ಟೀಮ್ ಆಗಿರ್ತವೆ. ಗಜೇಂದ್ರ, ಬಲರಾಮ, ಭರತ, ಹರ್ಷ, ವಿಕ್ರಮ ಇವೆಲ್ಲ ಒಂದೇ ಟ್ರೂಪು. ಆನೆ ಆ ಕಡೆಯಿಂದ ಕಟ್ಟೆಪುರ ಅಂದರೆ ನಮ್ಮ ಕೊಡಗು ಭಾಗ, ಅದ ದಾಟಿದ್ರೆ ಅರ್ಕಲಗೂಡು ಆ ಕಡೆ ಏನು ಕೂರ್ಗ್ ಸೈಡ್ ಹಳ್ಳಿ ಬರ್ತವೆ, ಅರ್ಕಲಗೂಡಿಗೆ ಅಲ್ಲಿ ಟಚ್ ಇದೆಯಲ್ಲ ಬಾರ್ಡ್ರು, ಆ ಹಳ್ಳಿಗಳಲ್ಲಿ ಅಲ್ಲೂ ಓಡಾಡ್ತಿದ್ವು. ಶನಿವಾರ ಸಂತೆಗೂ ಓಡಾಡ್ತಿದ್ವು. ಅದು ಇನ್ನೇನು ಸೋಮವಾರಪೇಟೆ ಭಾಗ ಸೇರುತ್ತಲ್ಲ, ನಮ್ಮಲ್ಲೂ ಓಡಾಡ್ತಿದ್ವು. ಆ ಟೈಮಲ್ಲಿ ಸ್ವಲ್ಪ ಇಲ್ಲಿ ಕಳಬಟ್ಟಿ ಹೆಚ್ಚಿತ್ತು. ಕಳಬಟ್ಟಿಗೆ ಇಲ್ಲಿಗೆ ಬರ್ತಿದ್ವು.
ರೆಸ್ಟಾಗೆ ಉಂಬ್ಳಿ ಬೆಟ್ಟಕ್ಕೆ ಹೋಗಿ ಇದಾಗ್ತಿದ್ವು. ಆ ಟೈಮಲ್ಲಿ ಏನಾಯಿತು, ಕಾರ್ಯಾಚರಣೆ ಮಾಡಿದಾಗ ಒಂದೇ ಸಲ ಅವೆಲ್ಲ ಕ್ಯಾಪ್ಚರ್ ಆಯ್ತವೆ. ಅದ್ರ ಭರತನ ಫಸ್ಟ್ ಹಿಡಿತಾರೆ. ಭರತ ಸ್ವಲ್ಪ ಸೈಜಲ್ಲಿ ದೊಡ್ಡದಿರುತ್ತೆ. ಅದು ಸ್ವಲ್ಪ ಹಿಡಿದಾದ್ಮೇಲೆ ಸಾಧು ಸ್ವಭಾವದಾನೆ ಅಂತ ಏನು ಮಾಡ್ತಾರೆ, ಧರ್ಮಸ್ಥಳಕ್ಕೆ ಇದು ಗಂಡನೇ ಬೇಕು ಅಂತ ತಗೋಯ್ತಾರೆ ಧರ್ಮಸ್ಥಳಕ್ಕೆ. ಆ ಧರ್ಮಸ್ಥಳ ಟೈಮಲ್ಲಿ ಸ್ವಲ್ಪ ದಿನ ಇದ್ದಾಗ ಸಾಧು ಆಗಿರುತ್ತೆ. ಆ್ಯಕ್ಚುಲಿ ಅದು ಕನ್ನಡ ಗೊತ್ತಿರುತ್ತೆ, ನಾನು ಹಿಂದೆನೇ ಹೇಳ್ದಂಗೆ ಭರತನ್ಗೆ. ಅಲ್ಲಿ ದೇವ್ರಿಗೆ ಭಕ್ತಾದಿಗಳೆಲ್ಲ ಬಂದವರು ಕನ್ನಡದಲ್ಲಿ ಮಾತಾಡಿ ಗಂಟೆ ಹೊಡಿ ಗಂಟೆ ಹೊಡಿ ಅಂದರೆ ಗಂಟೆ ಹೊಡೆದು ಅದು ಕನ್ನಡನೇ ಗೊತ್ತಿರುತ್ತೆ. ಆಮೇಲೆ ಲಾಸ್ಟಿಗೆ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಮಾವುತ ಏನೋ ಎಣ್ಣೆ ಸಿಕ್ಕಾಬಟ್ಟೆ ಜನನ ಕೂರ್ಸೋದು, ದುಡ್ಡಿಗೋಸ್ಕರ ಕೂರ್ಸೋದು, ರೌಂಡ್ ಓಡಿಸೋದು, ಹಿಂಗೆಲ್ಲ ಟಾರ್ಚರ್ ಮಾಡಿ ಊಟ ಟೈಮಿಗೆ ಸರಿಯಾಗಿ ಕೊಡ್ದಾಗ ಮಾವುತನ ಹೊಡೆದಾಕುತ್ತೆ ಭರತ. ಮಾವುತನ ಹೊಡೆದಾಕಿದಾಗ ಅದೇ ಅವತ್ತು ಅಪ್ಪಾಜಿ ಹೇಳಿದ್ರು, ಮಾವುತನ ಹೊಡೆದು ಅವನ ಕೈನೇ ನುಂಗಿತ್ತು ಅಂತ. ಕೈನ ನುಂಗಿ ಇತ್ತು ಅಂತ. ಅದು ಕೈ ನುಂಗಿದೆ ಅಂತ ಹೆಂಗೆ ಇದೊಂದು ಕನ್ಫರ್ಮ್ ಆಗಿದೆ ಅಂದರೆ, ಲದ್ದಿಲ್ ವಾಚ್ ಸಿಕ್ಕಿದೆ, ವಾಚಿಂದ ಬೆಲ್ಟ್. ಆವಾಗ ಅದನ್ನು ಶೂಟೌಟ್ ಆರ್ಡ್ರ್ ಏನೋ ಮಾಡ್ತಾರೆ. ಆದರೆ ಅಲ್ಲಿ ಹೊಡೆಯೋಕ್ಕೆ ಅಂತಲೇ ಏನೋ ಇದು ಮಾಡ್ತಾರೆ. ಆವಾಗ ಕರೆಕ್ಟಾಗಿ ಗೊತ್ತಿಲ್ಲ, ಅಪ್ಪ ಹೇಳ್ತಿದ್ರು ಸಾಯಿಸ್ಬಿಡೋದು ಅಂತ ಫಿಕ್ಸ್ ಆಗಿರುತ್ತಂತೆ. ಆವಾಗ ಬೇಡ ಅಂತೇಳಿ ಸಾಯಿಸ್ಬಿಡಿ ಅಂತ ಅರಣ್ಯ ಇಲಾಖೆ ಮತ್ತೆ ಅವ್ರಿಗೆ ಲೆಟರ್ ಕೊಟ್ಟು ನಾವು ಮತ್ತೆ ಫಸ್ಟಿಂದ ಪಳಗಿಸ್ತೀವಿ, ಬೇಕಾದ್ರೆ ನಾವು ಟ್ರೈನ್ ಮಾಡ್ತೀವಿ ಅಂತೇಳಿ ಈ ಗಜೇಂದ್ರನ ಅಭಿಮನ್ಯು ತಗೊಂಡೋಗಿ ಆನೆನ ಕರ್ಕೊಂಡು ಬರ್ತಾರೆ. ಆ ಆನೆನ ಕರ್ಕೊಂಡು ಬಂದು ಮತ್ತೆ ಸ್ವಲ್ಪ ಕಟ್ಟಾಕಿ ಟ್ರೈನ್ ಮಾಡಿ ಗಿಣಿಯ, ಆವಾಗ ಗಜೇಂದ್ರನಲ್ಲಿ ಗಿಣಿಯ ಇರ್ತಾರೆ. ಆವಾಗ ಗಿಣಿಯ ಭರತನ ನೋಡ್ಕೋತಾರೆ, ಗಜೇಂದ್ರ ಗಣಪತಿ ಬರ್ತಾರೆ. ಗಣಪತಿ ಬಂದು ಅದು ಟ್ರೈನ್ ಮಾಡಾದ್ಮೇಲೆ ಸ್ವಲ್ಪ ಕಾರ್ಯಾಚರಣೆಗೆ ಬಳಸ್ತಾರೆ. ಕಾರ್ಯಾಚರಣೆಯಲ್ಲಿ ಬಳಸ್ಕೊಂಡಾಗ ಫಸ್ಟು ಮುಂದಕ್ಕೆ ಆನೆನ ಕಟ್ತಿದ್ದೆ ಭರತನ. ಆನೆ ಫೋಟೋಸ್ ತೆಗಿಯೋಕ್ಕಾಗಲಿ ಭರತನೇ ಕರ್ಕೊಂಡು ಹೋಗ್ತಿದ್ರು. ಸುತ್ತ ಆನೆ ಬಿದ್ದಿದ್ದ ಜಾಗದಲ್ಲಿ ಸ್ವಲ್ಪ ಆ ಮರಗಳೆಲ್ಲ ಲಂಟನೆ ಇರೋದಲ್ಲ ನಿಮಗೆ, ಕಾಡೆಲ್ಲ. ಈಗ ಆನೆ ಇಂಥ ಕ್ಲೀನ್ ಇರೋ ಜಾಗಕ್ಕೆ ಬೀಳಲ್ಲ. ಹೊರಗೆ ಚಾರ್ಜ್ ಆದಾಗ ಅದು ಮತ್ತಲ್ಲಿದ್ದಿದ್ದು ಎಲ್ಲೆಲ್ಲ ಹೋಗಿ ಇನ್ನು ಬೆಟ್ಟ ಗುಡ್ಡ ಅಲ್ಲೆಲ್ಲ ಹೋಯ್ತಿರುತ್ತೆ. ಫಸ್ಟ್ ಅದು ಪೊಸಿಷನ್ ಹೆಂಗಿರಬೇಕು ಅಂದರೆ, ಅದು ಆನೆ ಎದ್ದಿದ ತಕ್ಷಣ ಅದು ಯಾವ ಮುಖ ಮಾಡುತ್ತೆ ಆ ಕಡೆಯಿಂದ ಬರಬೇಕು. ಅಲ್ಲಿ ನೀವು ಒಂದು ಮರ ಸಿಕ್ತು ಅಂದರೆ ಹೋಗಿ ಮರಕ್ಕೆ ಸುತ್ತಾಕೊಂಡ್ಬಿಡುತ್ತೆ ಆಗಗಳು. ಆ ಸುತ್ತಾಕೊಂಡಾಗ ಅದನ್ನು ಬಿಡಿಸೋದೇ ದೊಡ್ಡ ಸಾಹಸ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಫಸ್ಟು ಜಾಗನ ಕ್ಲೀನ್ ಮಾಡ್ಕೊಳ್ತಾರೆ. ಒಂದು 5-6 ಗುಂಟೆ ಜಾಗನ ಫುಲ್ಲು ಕಿತ್ತಾಕ್ಸಿ ನೀಟ್ ಮಾಡಿಸ್ಬಿಡ್ತಾರೆ ಸಾಕಾನೆಗಳಲ್ಲಿ. ಆಮೇಲೆ ಅದು ಎದ್ದಾದ್ಮೇಲೆ ಒಂದು ಪೊಸಿಷನ್ ನೋಡ್ಕೊಂಡು ನಿಧಾನಕ್ಕೆ ಆ ಕಡೆ ಒಂದು ಆನೆ ಈ ಕಡೆ ಒಂದು ಆನೆ ಬಿಡ್ಕೊಂಡು ಹಿಂದಿಂದ 1-2 ಆನೆ ತಳ್ಕೊಂಡು ಮುಂದಿಂದ 1-2 ಆನೆ ಎಳ್ಕೊಂಡು ಹೋಗ್ತಾ ಅಭಿಮನ್ಯು ಫ್ರೀಯಾಗಿ ಬಿಡ್ಕೊತಾರೆ. ಆ ಕಡೆ ಈ ಕಡೆ ಏನಾರು ಹೋದಾಗ ಚಾರ್ಜ್ ಮಾಡೋಕ್ಕೆ ಕರ್ಕೊಂಡು ಬರ್ತಾರೆ. ಆ ಇದರಲ್ಲಿ ಭರತ ಗಜೇಂದ್ರ ಶಾರ್ಪ್ ಇದ್ದು. ಅಂದ್ರೆ ಒಂದು ಅರಣ್ಯ ಇಲಾಖೆ ಏನ್ ಮಾಡುತ್ತೆ ಅಂದ್ರೆ 5-6 ಇದು ಜಾಗನ, ಒಂದು ದೊಡ್ಡ ಜಾಗನ ಕ್ಲೀನ್ ಮಾಡ್ಕೊಳ್ತಾರೆ. ಆ ಥರ ಅಲ್ಲ, ಏನಾಗುತ್ತೆ ಅಂದರೆ ಆನೆ ಬೀಳುತ್ತಲ್ಲ, ಇವಾಗ ಕಾಡಲ್ಲಿ ಹೋಗುತ್ತಲ್ಲ, ಕಾಡಲ್ಲಿ ಹೋಗಿ ಡಾಲ್ಟ್ ಆಗುತ್ತೆ. ಡಾಲ್ಟ್ ಆದಾಗ ಮನ್ ಬಂದಂತೆ ಓಡುತ್ತದು. ಇದೇನು ಜಾಗ ಬೇಕು ಇಂಥದ್ದೇನಿರಲ್ಲ, ಎಲ್ಲಿ ಬೇಕು ಅಲ್ಲೇ ಓಡುತ್ತೆ. ಯಾಕಂದರೆ ಅಪ್ಪ ಡಾಲ್ಟ್ ಮಾಡಿದ್ಮೇಲೆ ಕೆಲವು ಟೈಮ್ ಓಡು ಎಲ್ಲಿ ಬೀಳುತ್ತೆ ನೋಡು ಅಂದಾಗ ನಾನು ಹಿಂದೆನೇ ಓಡಿದ್ದೀನಿ 4-5 ಆನೆಗೆ. ಅದೇ ಒಡೆಯರು, ಈಗ ಇದು ಕುರುಡಾನೆ, ಇನ್ನೊಂದು ಇದಕ್ಕೆ ಕಬಿನಿಗೆ ಬಿಟ್ರಲ್ಲ ಆ ಕುರುಡಾನೆ, ಮತ್ತು ಇನ್ನೊಂದು ಸಂಕ್ರಾಂತಿ ಅಂತ ಇಟ್ಟಿದ್ರು ಆನೆ. 2007 ಆವಾಗ ಅರ್ಜುನ್ ತುಂಬ ದೊಡ್ಡ ಉದ್ದ ಇತ್ತು. ಅರ್ಜುನ್ ಸ್ವಲ್ಪ ಸೈಡಲ್ಲಿ ನಿಲ್ಲಿಸ್ಬಿಡೋರು. ಆವಾಗ ಒಂದು ಕ್ಯಾಂಪ್ ಆಗುತ್ತೆ ಇಲ್ಲಿ, ಒಂದೇ ವರ್ಷದಲ್ಲಿ 2 ಜನ ಸಾಯಿಸ್ತವೆ. ಆವಾಗ ಕ್ಯಾಂಪ್ನ ಮಾಡ್ತಾರೆ. ದ್ರೋಣ ಕ್ಯಾಂಪು ಹೆಸರು ದ್ರೋಣ ಅಂತಾರೆ. ಕಾರ್ಯಾಚರಣೆ ದ್ರೋಣ, ಮಿಷನ್ ದ್ರೋಣ ಆ ಥರ ಹೆಸರು ಮಾಡಿ ಕ್ಯಾಂಪಿಗೆ ಇಡ್ತಾರೆ. ಸತತ 1 ವಾರ ಆನೆನೇ ಸಿಗಲ್ಲ. ದೊಡ್ಡ ಬೆಟ್ಟದ ಪಕ್ಕ ಚಿಕ್ಕ ಬೆಟ್ಟ ನಾಗವರ, ಇಲ್ಲ ನಮ್ಮ ಹಾಸನ ಡಿವಿಷನು. ಅಲ್ಲಿ ಇದು 1 ವಾರ ಹುಡುಕ್ದಾಗ ಸಿಗಲ್ಲ. ಇದು ಒಂದು ಆನೆ ಟಾರ್ಗೆಟ್ ಆಗಿರುತ್ತೆ. ಅದು ಆನೆನೂ ಸ್ವಲ್ಪ ಅಭಿಮನ್ಯುನಂಗೆ ಇದೆ, ಕೋರೆನೂ ಚೆನ್ನಾಗಿತ್ತು. ಏಜಲ್ಲಿ ಸ್ವಲ್ಪ ಚಿಕ್ಕದು ಆನೆ, ಏಜಿಗೆ ಚೆನ್ನಾಗಿ ಬೆಳೆದಿತ್ತು. ಆ ಆನೆ ಇದು ಫುಲ್ಲು ಕಾಡು ಆ ಕಡೆ ಕಟ್ಟೆಪುರಕ್ಕೆ 2 ಸಲ ಹೋಗಿ 1 ವಾರ ಕಣ್ಣಿಗೆ ಕಾಣಲ್ಲ. ಕಟ್ಟೆಪುರ ಸುತ್ತಿ ಈ ಕಡೆ ಉಂಬ್ಳಿ ಬೆಟ್ಟ ನೋಡಿ, ರಂಗನ ಬೆಟ್ಟ ಈ ಕಡೆ ಎಲ್ಲ ನೋಡಿದ್ರು ನಾನೇನೆ ಪತ್ತೆ. ಲಾಸ್ಟಿಗೆ ದೊಡ್ಡ ಬೆಟ್ಟದಲ್ಲಿ ಚಿಕ್ಕ ಬೆಟ್ಟದ ಹತ್ರ ಇರುತ್ತೆ. ದೊಡ್ಡ ಬೆಟ್ಟ ಅಂತಂದರೆ ಅದು ಸ್ವಲ್ಪ 1,200-1,200 ಎಕರೆ ಇದೆ, ರಿಸರ್ವ್ ಫಾರೆಸ್ಟ್ ಅದು.
ಆ ಪಕ್ಕದಲ್ಲೊಂದು ಚಿಕ್ಕ ಬೆಟ್ಟ ಅಂತ, ದೊಡ್ಡ ಬೆಟ್ಟ ಚಿಕ್ಕ ಬೆಟ್ಟ, ಚಿಕ್ಕ ಬೆಟ್ಟದಲ್ಲಿ ಇದು ಔತ್ಕೊಂಡಿರುತ್ತೆ ಯಾರಿಗೂ ಗೊತ್ತಾಗ್ದಂಗೆ. ಲಾಸ್ಟಿಗೆ ಅಪ್ಪಾಜಿ ಟ್ರ್ಯಾಕ್ ಮಾಡಿ ನೋಡಿದಾಗ ಇಲ್ಲಿರುತ್ತೆ ಅಂತ ಗೊತ್ತಾದ್ಮೇಲೆ ಬಂದು ವಾಪಸ್ ಬಂದು ಲೋಡ್ ಮಾಡ್ಕೊಂಡು ಹೋಗ್ತಾರೆ. ಇದೇನಾಗುತ್ತೆ, ಹೊಡೆದಿದ್ದ ಟೈಮಲ್ಲಿ ಫಸ್ಟ್ ಹೊಡೆದಾಗ ಈ ಮುಂದ್ಗಡೆ ಗೆಣ್ಣಿಗೆ ಬಿದ್ದುಬಿಡುತ್ತೆ. ಈ ಗೆಣ್ಣಿಗೆ ಬಿದ್ದಾಗ ಅದೇನಾಯ್ತು, ಓಡೋ ಸ್ಪೀಡಲ್ಲಿ ಇಂಜೆಕ್ಟ್ ಆಗಲ್ಲ, ಬಿದ್ದೋಗುತ್ತೆ. ಯಾವುದು ಸಂಕ್ರಾಂತಿಗೆ ಅವಾಗ ಕಾಡಾನೆ ಅದು. ಸಂಕ್ರಾಂತಿಗೆ ಬಿದ್ದಾದ್ಮೇಲೆ ಏನಾಗುತ್ತೆ, ಮತ್ತೆ ಬಂದು ಲೋಡ್ ಮಾಡ್ಕೊಂಡು ಹಿಂಗೆ ಆಯ್ತಲ್ಲ ಅಂತ ಹೇಳಿ ಮತ್ತೆ ಹೋದ್ಮೇಲೆ ಮತ್ತೆ ಹಿಂದೆನೇ ಹೋದ್ಮೇಲೆ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸ್ವಲ್ಪ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಆನೆಗಳನ್ನ ತಗೋತಾರೆ. ಮತ್ತು ಆನೆ ಮೇಲೆ ಹೋದ್ರೂ ಆಗಲ್ಲ, ನಿಲ್ತಿರಲ್ಲ. ಸರಿ ಬೇಡ ಅಂತೇಳಿ ಈ ಕಡೆಯಿಂದ ಪಟಾಕಿ ಓಡಿಸ್ಬಿಟ್ಟು ಇನ್ನೊಂದು ಕಡೆಯಿಂದ ಹೋಗಿ ಮರಕ್ಕೆ ಕೂತ್ಕೊಂಡು, ಬಿದ್ರಿಂಡ್ಲು ಬರುತ್ತಲ್ಲ ಅದ್ರ ಮರಲ್ಲಿ ಕೂತ್ಕೊಂಡು ಒಂದು ಚಿಕ್ಕ ಮರಕ್ಕೇನೋ ಹತ್ತಿ ಕಾಯ್ತಾ ಇರ್ತಾರೆ. ಅವಾಗ ಬಂದಾಗ ಡಾಟ್ ಮಾಡ್ತಾರೆ. ಡಾಟ್ ಮಾಡಿದಾಗ ಬೀಳುತ್ತೆ. ಬಿದ್ದಾದ್ಮೇಲೆ ನಾವು ಹೋಯ್ತೀವಿ. ಆಮೇಲೆ ಬಿದ್ದಾದ್ಮೇಲೆ ಅದು ಸ್ವಲ್ಪ ಸ್ಟ್ರೈಕ್ ಆಯಿತು, ಜನಗಳು ಸ್ಟ್ರೈಕ್ ಮಾಡಿದ್ರು. ಆನೆನ ಒಂದು ಆನೆ ಹಿಡಿಯೋದಾದರೆ ತಗೊಂಡು ಹೋಗ್ಬೇಡಿ ನೀವು, ಈ ಒಂದು ಆನೆ ನಮಗೇನು ದೊಡ್ಡದಲ್ಲ, ಈ ಒಂದು ಆನೆ ಬೇಕಾದ್ರೆ ಇರಲಿ ಅಂತ ಸ್ಟ್ರೈಕ್ ಮಾಡ್ತಾರೆ. ಆನೆನ ಕರ್ಕೊಬಂದು ಬಿಸಿಲಲ್ಲಿ ನಿಲ್ಸಿರ್ತಾರೆ. ಜನಗಳು ಕೇಳಲ್ಲ, ಬಿಸಿಲಲ್ಲಿ ಅದಕ್ಕೆ ಇನ್ನೂ ಅನಸ್ತೇಷ ಇರುತ್ತೆ. ಆಮೇಲೆ ಆನೆಗೆ 1,500 ಜನ ಸೇರಿರ್ತಾರೆ. 1,500 ಜನ. ಅವಾಗ ವಿಶ್ವಣ್ಣ MLA, ಆಮೇಲೆ ಅವ್ರು ಬಂದು MLA ಅವ್ರು ಬಂದು ಇನ್ನು ನೆಕ್ಸ್ಟು ನನ್ನ ಸರ್ಕಾರದ ಜೊತೆ ಮಾತಾಡಿ ನೆಕ್ಸ್ಟು ಆನೆನ ಹಿಡಿಯೋಕ್ಕೆ ಅನುಮತಿ ತಗೋತೀನಿ ಅಂತ ಹೇಳಿದ್ಮೇಲೆ ಇದನ್ನು ಲಾರಿಗೆ ಹತ್ಸ್ಕೊಂಡು ತಗೋಯ್ತಾರೆ. ಅದನ್ನು ನಮ್ಮ HM ವಿಶ್ವನಾಥ್ ಅವರೇ MLA. ವಿಶ್ವಣ್ಣ ನಮ್ಮ ವಿಕ್ರಮಣ್ಣನ ಅಣ್ಣ, ವಿಕ್ರಮಣ್ಣವರ ಅಣ್ಣ ವಿಶ್ವಣ್ಣ. HM ಆನೆ ಬಗ್ಗೆ ಎಲ್ಲ ಕತೆ ಹೇಳ್ತಾರಲ್ಲ ನಮ್ಮ ವಿಕ್ರಮ್ ಗೌಡ್ರು, ಅವ್ರ ಅಣ್ಣನೇ ವಿಶ್ವಣ್ಣ. ಅವರು MLA ಆಗಿದ್ದಾಗ ಫಸ್ಟು MLA ನಮ್ಮ ಭಾಗದಲ್ಲಿ ಆನೆ ಹಿಡಿಯೋಕ್ಕೆ ಸದನದಲ್ಲಿ ನೈಟ್ ಧರಣಿ ಮಾಡಿರ್ತಾರೆ. 2005ರಲ್ಲಿ ಕ್ಯಾಂಪ್ ಹೆಸರು ಕಾಗನೂರು ಕಾರ್ಯಾಚರಣೆ ಅಂತ ಆಗುತ್ತಲ್ಲ, ಅವೆರಡು ಆನೆ ಹಿಡಿಯೋಕ್ಕೆ ಕಾರಣನೇ ವಿಶ್ವಣ್ಣ, ವಿಕ್ರಮ್ ಗೌಡ್ರ ಅಣ್ಣ. ಮತ್ತೆ ಯಾಕೆ ಇದು ಒಂದೇ ಇಲ್ಲ, ಅವತ್ತಿನ ಪರಿಸ್ಥಿತಿಲಿ ಆನೆಗಳು 1 ವರ್ಷದಲ್ಲಿ 6 ಜನ ಸತ್ತೋಯ್ತಾರೆ. ಯಾವಾಗ 2005-2006 ಅವ್ರು MLA ಟೈಮಲ್ಲಿ. ಆವಾಗ ಅವರು ಜನಪ್ರತಿನಿಧಿ, ಅವರು ಆನೆ ಹಿಡಿಲೇಬೇಕು. ಅವರು ಪ್ರಾಣಿ ಪ್ರಿಯನೇ, ಯಾರು ವಿಶ್ವಣ್ಣನೂ ಪ್ರಾಣಿ ಪ್ರಿಯನೇ. ಬಂದರೆ ಇಲ್ಲಿ ಬಂದು ಆನೆಗಳಿಗೆಲ್ಲ ಮೇವು ತಿನ್ನಿಸಿ ಬಾಳೆಹಣ್ಣು ಕೊಟ್ಟು ಹೋಗ್ತಿದ್ರು, ಕಾರಲ್ಲಿ ಎತ್ಕೊಬತ್ತಿದ್ರು. ಆದರೆ ಅವ್ರು ಜನಪ್ರತಿನಿಧಿ ಆಗಿದ್ರು, ಅವರಿಗೆ ಜನಗಳ ಸ್ಪಂದಿಸ್ಬೇಕಿತ್ತು. ಅವಾಗ ಒಂದೇ ವರ್ಷದಲ್ಲಿ 6 ಜನ ಸತ್ತೋಯ್ತಾರೆ. ಹಾಗೆ ಏನೂ ಮಾಡೋಂಗಿಲ್ಲ, ಆನೆ ಹಿಡಿಲೇಬೇಕಾದ ಪರಿಸ್ಥಿತಿಲಿ ನೈಟ್ ಸದನದಲ್ಲಿ ಮಲ್ಕೊಂಡು ಸ್ಟ್ರೈಕ್ ಮಾಡಿ ಪರ್ಮಿಷನ್ ತಗೊಂಡು ಬರ್ತಾರೆ. ಓ ಹಾಗೆ. ಅವಾಗ ವಿಕ್ರಮ್ ಗೌಡ್ರ ಅಣ್ಣ ಸದನದಲ್ಲಿ ಮಲಗ್ತಾರೆ. ನೈಟ್ ಫುಲ್ಲು ನಾನು ನಮ್ಮ ಭಾಗದಲ್ಲಿ ಜನ ಎಲ್ಲ ಆನೆಯಿಂದ ಸಾಯ್ತಿದ್ದಾರೆ, ನಂಗೆ ಆನೆನ ಹಿಂಗೆ ಹಿಡಿಲಿಲ್ಲ ಅಂದರೆ ನಾನು ಧರಣಿ ಮಾಡ್ತೀನಿ ಅಂತ ಸಮ್ಮಿಶ್ರ ಸರ್ಕಾರ ಇರುತ್ತಲ್ಲ, ಅವಾಗ ಸದನದಲ್ಲೇ ಮಲಗ್ತಾರೆ. ಅವಾಗ 2 ಆನೆ ಕಾರ್ಯಾಚರಣೆಗೆ ಅನುಮತಿ ಕೊಡ್ತಾರೆ. ಅನುಮತಿ ಕೊಟ್ಟಾಗಲೇ ಹಿಡಿಯೋದು. ಒಂದು ಭದ್ರಾಗಿ ಬಿಟ್ಟಿದ್ದ ಆನೆ ಇಲ್ಲಿ ಬಾರೆಹೊಲದ ಹತ್ರ ಹಿಡಿಯೋದು. ಇನ್ನೊಂದು 1.5 ಕೋರೆ, ಅದು 1.5 ಕೋರೆ, ಅದು ಬಿಡಿ ಅದೊಂಥರ ರೌಡಿ. ಅದಕ್ಕೆ ಇವಾಗೆಲ್ಲ ಫೇಸ್ಬುಕ್ ವಾಟ್ಸಪ್ ಇದೆ, ವಿಡಿಯೋ ಮಾಡ್ಕೊತಾರೆ. ಅವತ್ತು ಆ್ಯಂಡ್ರಾಯ್ಡ್ ಫೋನ್ ಇರಲಿಲ್ಲ. ಆ 1.5 ಕೋರೆ ನೋಡಿದ್ರೆ ನೀವು ಇವತ್ತು ಆನೆಲಿದ್ದು ಚಾರೆ, ಆ ಕಿವಿನೇ ಬೇರೆ ಥರ ಒಂದು ಫುಲ್ ಹಿಂಗೆ ಬೆಂಡು, ಒಂದು ಗುಂಡೇಟು ಮೈ ತುಂಬ, ಆ ಗಂಟುಗಳು, ಆ 1 ಕೋರೆ ಅರ್ಧ ಮುರಿದೈತೆ, ಅದು ನೋಡೋಕೆ ಒಂಥರ ವಿಕಾರ. ಸೊಂಡ್ಲೆ ಇಷ್ಟಪ್ಪ, ಸೊಂಡ್ಲು ಮಧ್ಯೆ ಕೋರೆಗಳು, ಒಂದು ಅರ್ಧ ಕೋರೆ. ಆನೆನೇ ದೈತ್ಯದ ಹಣೆನೇ ಇಷ್ಟಪ್ಪ. ಆನೆನೇ ಒಂಥರ ವಿಚಿತ್ರ. ಆನೆ ಬದುಕಬೇಕಿತ್ತು, ಯಾಕೆ ಸತ್ತೋಯ್ತು. ವಿಷ್ಣು ಅಂತ ಕಟ್ಟಿದ್ರು, ಮತ್ತಿಗೋಡೆಲ್ಲ ಇತ್ತು. ಸಂಕ್ರಾಂತಿ ನೀವು ಹೇಳಿದ್ರಲ್ಲ, ಆಮೇಲೆ ಏನಾಯ್ತು, ನಿಂತ ಕೂಡಲೇ ಜನ ನಿಲ್ತಾರೆ, ರೌಂಡ್ ಆಗಿ ಜನ ಫುಲ್ ಸ್ಟ್ರೈಕ್ ಮಾಡ್ತಾರೆ. ಆ ಸ್ಟ್ರೈಕ್ ಜಾಸ್ತಿ ಆದಾಗ ಇವರು ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ರಿಸರ್ವ್ ಕರೆಸ್ದಾಗ ಏನು ಮಾಡ್ತಾರೆ ಜನಗಳು, ಮಧ್ಯೆ ಒಂದು ಸಿಂಗಲ್ ರೋಡ್ ಇರುತ್ತೆ, ಮರಗಳನ್ನೇ ಕಡ್ದು ಉಳಿಸ್ತಾರೆ, ರಿಸರ್ವೇ ಬರಬಾರ್ದು ಇಲ್ಲಿಗೆ ಅಂತ. ಆ ರೀತಿ ಮಾಡ್ತಾರೆ. 2 ಮರನ ಕಡ್ದ್ಬಿಟ್ಟು ಆ ಊರಿಗೆ ಕನೆಕ್ಷನ್ ಇರೋ ರೋಡಿಗೆ ಕ್ಲೋಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆದರೂ ಮರ ಏನೇನೋ ಮಾಡಿ ರಿಸರ್ವ್ ಅಲ್ಲಿಂದ ಇಳ್ಕೊಂಡು ನಡ್ಕೊಂಡು ಬರ್ತಾರೆ ಆನೆ ಹತ್ರಕ್ಕೆ. ಅವಾಗ ಲಾಠಿ ಚಾರ್ಜ್ ಆಗುತ್ತೆ. ಅವಾಗ ಲಾಠಿ ಚಾರ್ಜ್ ಆದಾಗ ನನಗೆ ಒಂದು ಏಟು ಬೀಳುತ್ತೆ. ಅವಾಗ ಏನಾಗುತ್ತೆ, ಆದರೂ ಮರ ಏನೇನೋ ಮಾಡಿ ರಿಸರ್ವ್ ಅಲ್ಲಿಂದ ಇಳ್ಕೊಂಡು ನಡ್ಕೊಂಡು ಬರ್ತಾರೆ ಆನೆ ಹತ್ರಕ್ಕೆ. ಅವಾಗ ಲಾಠಿ ಚಾರ್ಜ್ ಆಗುತ್ತೆ. ಅವಾಗ ಲಾಠಿ ಚಾರ್ಜ್ ಆದಾಗ ನನಗೆ ಒಂದು ಏಟು ಬೀಳುತ್ತೆ. ಅಪ್ಪಗೆ ಜ್ಯೂಸು ಮತ್ತು ಬಾಳೆಹಣ್ಣು ತಗೊಂಡು ಹೋಗಿರ್ತೀನಿ, ಅಪ್ಪ ಸುಸ್ತಾಗಿರ್ತಾರೆ ಅಂತ. ತಿಂಡಿ ತಿಂತಿರ್ಲಿಲ್ಲ ಅವರು ಆನೆ ಹೊಡಿಯೋಕೆ ಹೋಗಾಗ. ಬೆಳಗ್ಗೆ 6 ಗಂಟೆಗೆ ಟ್ರ್ಯಾಕ್ ಮಾಡೋಕೆ ಹೊರಟ್ರೆ ಎಲ್ಲಿದೆ ಏನು ಅಂತ, ಈಗ ಯಾವ್ದು ನಾವು ಆನೆನ ಟಾರ್ಗೆಟ್ ಮಾಡಿರ್ತೀವಿ
ಅದು ಎಲ್ಲಿದೆ ಏನು ಅಂತ ಗುಂಪಲ್ಲಿ ಡಿವೈಡ್ ಆಗಿದೆಯಾ, ಗುಂಪು ಜೊತೆ ಇದೆಯಾ, ಅದನ್ನೆಲ್ಲ ನೋಡ್ಕೊಳಕ್ಕೆ ಇವ್ರು ಬೆಳಗ್ಗೆನೆ ಹೊರಟ್ರೆ ತಿಂಡಿ ಊಟ ಮಾಡ್ತಿರ್ಲಿಲ್ಲ. ಅವಾಗ ನಾನೇನು ಮಾಡ್ತಿದ್ದೆ, ಮನೆಯಿಂದ ನಾನು ಜ್ಯೂಸು ಮತ್ತು ಬಾಳೆಹಣ್ಣು ಏನಾದ್ರು ತಗೊಂಡು ಅವಾಗ ಲಾಠಿ ಚಾರ್ಜ್ ಆಗುತ್ತೆ. MLA ಸ್ಪಾಟಿಗೆ ಬರ್ತಾರೆ, ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಈ ಥರ ಅವಾಗ ಏನಾಗಿರುತ್ತೆ, ಆ ತಿಂಗಳಲ್ಲಿ ಒಂದು ಸಾವಾಗಿರುತ್ತೆ ಆನೆಯಿಂದ. ಅವಾಗ ಜನ ಇದೊಂದು ಆನೆ ನಮಗೇನು ದೊಡ್ಡದಲ್ಲ, ನೀವು ಬಿಟ್ಬಿಡಿ, ಎಲ್ಲ ಹಿಡ್ಕೋಗೋದಾದ್ರೆ ಎಲ್ಲವನ್ನೂ ಹಿಡ್ಕೋಗಿ ಅಂತ. ಹಿಡ್ಕೊಳಕ್ಕೆ ಆಗಲ್ಲ. ಆಗ ಆಲ್ರೆಡಿ 14 ಆನೆ ಆಗಿರ್ತವೆ. ಅವಾಗ 14, 15, 16ವರೆಗೂ ಆಗಿರ್ತವೆ ಆನೆ. ಯಾವಾಗ ಒಂದು 5 ರಿಂದ 6 ಆನೆ ಇತ್ತು 2005, 2006 ಅದರಲ್ಲಿ 2 ಹಿಡಿದಾದ್ಮೇಲೆ 4 ಉಳಿತೆ. ಅದು ನೋಡೋದು 10ಕ್ಕೆ ರೈಸ್ ಆಗುತ್ತೆ 2012 ಅಲ್ಲ 2007 3 ವರ್ಷಕ್ಕೆ ಡಬಲ್ ಆಗುತ್ತೆ. ಆವಾಗ ಸ್ಟ್ರೈಕ್ ಆಗುತ್ತೆ. ಸ್ಟ್ರೈಕ್ ಆದಮೇಲೆ ಲೋಕಲ್ ಏಡ್ಸ್ ಎಲ್ಲ ತುಂಬ ಅಂದರೆ ಒಂದು 1000 ಜನ ಸೇರಿಬಿಡ್ತಾರೆ. ಆವಾಗ ಲಾಠಿ ಚಾರ್ಜ್ ಮಾಡೋಕೆ ಹೋಗ್ತಾರೆ. ಆವಾಗ ನನಗೂ ಏಟು ಬೀಳುತ್ತೆ. ನಾನು ಅಪ್ಪಂಗೆ ಬಾಳೆಹಣ್ಣು ಮತ್ತು ಬಿಸ್ಕೆಟ್ ಎಲ್ಲ ತಗೊಂಡು ಹೋಗಿರ್ತೀನಿ. ಅವ್ರೇನು ಮಾಡ್ತಿದ್ರು ಅಂದರೆ, ಇದು ಆನೆ ಹಿಡಿಬೇಕು ಅಂತ ಹೊರಟ್ರೆ ಕ್ಯಾಂಪಲ್ಲಿ 6 ಗಂಟೆಗೆ ಎದ್ದು ಟ್ರ್ಯಾಕ್ ಮಾಡ್ಕೊಂಡು ಆನೆ ಎಲ್ಲಿದೆ ಅಂತ ಬಂದು ಇಂಜೆಕ್ಷನ್ ಲೋಡ್ ಮಾಡಿಸ್ಕೊಂಡು, ಅವಾಗ ವಾಕಿಟಾಕಿ, ಇವಾಗ ಫೋನ್ ಇಲ್ಲ, ಸರ್ ಆನೆ ಇದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಅಲರ್ಟ್ ಆಗೋರು. ಈ ಜನಗಳನ್ನ ಬಿಡ್ತಿರ್ಲಿಲ್ಲ. ಆನೆ ಯಾವಾಗ ಅಲರ್ಟ್ ಆದ್ರು ಜನಗಳ ಕಾಡಿಗೆ ನುಗ್ಗೋರು, ಆನೆ ಬಿದ್ದಾಯ್ತು ಅಂತ ಸಖತ್ತು ಡಿಸ್ಟರ್ಬ್ ಮಾಡೋರು ಜನಗಳು. ಆನೆ ಕಾರ್ಯಾಚರಣೆ ಅಂದ ತಕ್ಷಣ ಆನೆಯನ್ನು ಗುಂಪಿಂದ ಬೇರ್ಪಡಿಸಿ ಟಾರ್ಗೆಟ್ ಮಾಡಿ ಡಾಟ್ ಮಾಡೋ ಟೈಮಲ್ಲಿ ಕಾಡಲ್ಲಿ ಅಲ್ಲಿ ಮರ ಕತ್ ಕೂತವ್ರು ವಿಷಲ್ ಹೊಡೆಯೋದು, ಚಪ್ಪಳೆ ಹೊಡೆಯೋದು ಎಲ್ಲ ಮಾಡಿ ಆನೆಗಳ ಕೆಲವು ಟೈಮು ಓಡೋಗಿರೋದು ಉಂಟು. ಅವೆಲ್ಲ ಕಾರ್ಯಾಚರಣೆಗೆ ತೊಡಕಾಗೋದು. ಆಮೇಲೆ ಇವ್ರ ಅಪ್ಪ ಹೋಗಿ ನಡ್ಕೊಂಡು ಹೋಗಿ ಹೊಡೆದಾದ್ಮೇಲೆ ಬಿತ್ತು. ಇದಾದ್ಮೇಲೆ ಲಾಠಿ ಚಾರ್ಜ್ ಆಯಿತು. ಲಾಠಿ ಚಾರ್ಜ್ ಆದಮೇಲೆ ಇವ್ರದ್ದು ಇಲ್ಲಿದ್ದ ರೈತರಿಗೂ ಪೊಲೀಸ್ನರಿಗೂ ವಾದ ವಿವಾದ ಆಯಿತು, ಗಲಾಟೆನೂ ಆಯಿತು. ಆಮೇಲೆ ಎಲ್ಲ ನೆಕ್ಸ್ಟು ನಾನು ಪರ್ಮಿಷನ್ ತಾಳ್ತೀನಿ, ಅನುಮತಿ ತಗೊಂಡು ಕಾರ್ಯಾಚರಣೆ ಮಾಡಿಸೋಣ, ಈಗ ಈ ಆನೆ ಹಿಡಿದಿರೋದಕ್ಕೆ ತಗೊಂಡು ಹೋಗಲಿ ಅಂತೇಳಿ ಸಮಾಧಾನ ಮಾಡಿದ್ರು. ಅದನ್ನು ಸಂಕ್ರಾಂತಿ ಅಂತ ಹೆಸರಿಟ್ರು. ಅದು ಸಂಕ್ರಾಂತಿ ಹಬ್ಬದ ದಿನ ಹಿಡಿದ್ರು. ಅವತ್ತು ಸಂಕ್ರಾಂತಿ ಹಬ್ಬ. ಹೀಗಾಗಿ ನೀವು ಆನೆನ ಕರೆಕ್ಟಾಗಿ ಹೋಗಿ ನೋಡಿ ಬಂದ್ರ? ಹಾಂ, ಸಂಕ್ರಾಂತಿ ಅಂತ ಸಂಕ್ರಾಂತಿನ ಹಿಡ್ಕೊಂಡು ಹೋದ್ರು. ಸರ್ ಅರ್ಜುನ ಹೆಂಗೆ ಅಂತಂದ್ರೆ ಆನೆ ಅದು ಉದ್ದ ಕೊರೆ ಇತ್ತು ಅಂತ ಹೇಳಿದ್ನಲ್ಲ ನಿಮಗೆ. ಆ ಉದ್ದ ಕೋರೆ ಇದ್ದಾಗ ಕೆಲವೊಂದು ಫೋಟೋ ಇವತ್ತು ನಾನು ಪೇಪರಲ್ಲಿ ಹಂಗೆ ಹಳೇದೆಲ್ಲ ತಕ್ಕೊಂಡು ಬಂದಿದ್ದೀನಿ. ಅರ್ಜುನ್ ಕೋರೆ ಎಷ್ಟು ಉದ್ದ ಇತ್ತು ಅಂತ ಯಾರಿಗೂ ನೋಡಿರಲ್ಲ ಸ್ವಲ್ಪ ಜನ. ಇವಾಗ ಏನು ಗಿಡ್ಡ ಆಗಿತ್ತು ಅಷ್ಟು ಮಾತ್ರ ನೋಡ್ತಾರೆ. ಅದು ಉದ್ದ ಆದಾಗ ಸ್ವಲ್ಪ ನೋಡೋಕ್ಕೆ ಬೇರೆ ಥರ ಕಾಣೋದು. ಈ ಥರ ಲಕ್ಷಣ ಕಾಣ್ತಿರ್ಲಿಲ್ಲ. ಅರ್ಜುನನ ಕೋರೆ ಇದ್ದಿದ್ದೆ ಹೆಚ್ಚು ಕಡಿಮೆ 1.5-2 ಮೀಟ್ರ್ ಉದ್ದ. ಹೌದು, ಆ ಫೋಟೋ ನಿಮಗೆ ಈಗ ನಾನು ಕಳಿಸ್ಕೊಡ್ತೀನಂತೆ. ಆಮೇಲೆ ಅದು ಯಾವಾಗ ಮಾಸ್ತಿಯವರು ರಿಟೈರ್ಡ್ ಆದಮೇಲೆ ಮಹೇಶ್ ಬರ್ತಾರಲ್ಲ ಅವ್ರ ಮಗ, ಆ ಟೈಮಲ್ಲಿ ಕಟ್ ಮಾಡ್ತಾರೆ. 2012 ಇರುತ್ತೆ. ಮಹಾರಾಷ್ಟ್ರಕ್ಕೆ ಅಪ್ಪಾಜಿ ಮತ್ತು ಉಮಾಶಂಕರ್ ಸರ್ ಹೋಗಾಗಲೂ ಇರುತ್ತೆ ಕೋರೆ ಉದ್ದವಾಗಿ. ಅದಾದಮೇಲೆ ಕಟ್ ಮಾಡ್ತಾರೆ. ದಸರಾ ಬಲರಾಮ ರಿಟೈರ್ಡ್ ಆದಮೇಲೆ ದಸರಾಗೆ ಅರ್ಜುನ ಓಕೆ ಆಗುತ್ತಲ್ಲ, ಅವಾಗ ಕಟ್ ಮಾಡ್ತಾರೆ. ಇದನ್ನು ಕವರ್ಗಳನ್ನ ಹಾಕ್ತಾರಲ್ಲ ನೋಡಿ, ಆ ದಸರಾ ಟೈಮಲ್ಲಿ 2 ಕವರ್ ಹಾಕ್ತಾರಲ್ಲ, ಗೋಲ್ಡ್ ಕ್ಯಾಪ್ ಥರ, ಅದಕ್ಕೋಸ್ಕರ ಕಟ್ ಮಾಡ್ತಾರೆ. ಅಭಿಮನ್ಯದು ಅಷ್ಟೇ. ಅಭಿಮನ್ಯು ಈಗ ಅರ್ಜುನಂದ ಕವರ್ ಹಾಕೋ ಕಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಏನನ್ಸುತ್ತೆ ಅವಕ್ಕೆ, ಕೊಂಬು ಗುಡ್ಡ ಆಯ್ತಲ್ಲ ಅಂತ ಸ್ವಲ್ಪ ಇದಾಗುತ್ತೆ ಅವಕ್ಕೆ, ಒಂಥರ ಭಯ. ಕಾಡಾನೆ ನೋಡಿದಾಗ ಆದ್ರೂ ಕೊಂಬು ಹಂಗಿದೆ, ನನ್ನ ಕೊಂಬು ಹಿಂಗಿದೆಯಲ್ಲ, ನಾನು ಕಟ್ ಮಾಡಿದ್ದಾರೆ ಫೋರ್ಸ್ ಮಾಡಿ, ಏನಾಗ್ಬೋದು, ನಾನು ಸೋಲ್ತೀನೇನೋ ಅನ್ನೋ ಭಯದಲ್ಲಿರುತ್ತೆ. ಕಾಡಾನೆಗೇನೋ ಚಾರ್ಜ್ ಮಾಡೋ ಟೈಮಲ್ಲಿ ಅವು ಮಸ್ತಿಲಿರ್ತವೆ, ಯಾರು ಒಬ್ಬ ಏನಿಲ್ಲ, ಬೇಡಿ ಇರಲ್ಲ, ಏನಿರಲ್ಲ, ಚೈನ್ ಇರಲ್ಲ, ಏನಿರಲ್ಲ, ಚಾರ್ಜ್ ಮಾಡ್ತವೆ. ಹಾಗಾಗಿ ಅರ್ಜುನ ಕೆಲವು ಟೈಮ್ ಹೋಯ್ತಾ ಸ್ವಲ್ಪ ಮಂಕಾಯಿತು. ಅರ್ಜುನಂದು ಹಳೆ ಫೋಟೋಸ್ ಎಲ್ಲ ನೋಡ್ಕೊಂಡು ಬಂದೆ. ಬಟ್ ಅರ್ಜುನನ ವಯಸ್ಸು ಆ ಪ್ರಕಾರ ಗಜೇಂದ್ರ ಅರ್ಜುನ ಸೇಮು. ಮೈಸೂರು ದಸರಾಗೆ ರಿಂಗ್ ಆಗ್ತಿದ್ದ ಟೈಮಲ್ಲಿ ಇದು ಅದೇ ಹಂಗಾಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ಆನೆಗಳಿಗೆ ಅದು ಕೂಸಪ್ಪ ಇದ್ದಾಗ ಅದನ್ನು ಕೇರ್ ಹೆಂಗೆ ಮಾಡ್ತಿದ್ರು ಅಂದರೆ, ಆ ಕೋರೆಗೇನೆ ಮರಳು ಹಾಕಿ ಉಚ್ಚಿದ್ದು. ಸ್ನಾನ ಮಾಡ್ಸೋಕೆ ಹೋದರೆ ನನ್ನ ಆನೆ ಕೋರೆ ಚೆನ್ನಾಗಿ ಕಾಣಬೇಕು ಅಂತ ಮರಳು ಹಾಕಿ ಉಜ್ಜಿ ಶೈನ್ ಮಾಡ್ತಿದ್ದು. ಕೋರೆನೇ ಒಂಥರ ಫುಲ್ ಕೂಡಿಯೋಕ್ಕಾಗಿತ್ತು ಸರ್. ಹಿಂಗೆ ಫುಲ್ ಕೂಡಿಂಗ್ ಎತ್ತು ಬರೋದು. ಇಲ್ಲಿ ಅದರ ಆನೆ ಕೈಲಿ ಫೈಟ್ ಮಾಡ್ತೀನಿ ಅಂದರೆ ಇದು 2 ಅಡಿ ಹಿಂದೆನೇ ಇರೋದು. ಇವಾಗ ಕಟ್ ಮಾಡಿದಾಗ ಸ್ವಲ್ಪ ಮುಖ ಟಚ್ ಆಯ್ತು. ಈಗ ನೋಡಿ ಗಲಾಟೆ ಆದಾಗ ಅರ್ಜುನಂದು ಕುಸ್ತಿ ಆದಾಗ್ಲೂ ಆ ಕಾಡಾನೆ ಕೋರೆ ಬಾಯೊಳಗೋಗಿದೆ. ಬಾಯೊಳಗೋಗಿ ಫಸ್ಟು ಡ್ಯಾಮೇಜ್ ಆಗಿದೆ. ಎಲ್ಲ ಗಾಯದಕ್ಕಿಂತ ಫಸ್ಟ್ ಫೈಟ್ ಆಡುವಾಗಲೇ
ಬಾಯೊಳಗೆ ಡ್ಯಾಮೇಜ್ ಆಗಿದ್ರೆ ಅಲ್ಲಿಂದ ಬ್ಲಡ್ ಸುರಿತಿರಿದೆ ನೋಡಿ, ನೀವು ಆ ವಿಡಿಯೋಸ್ ನೋಡಿದಿರಲ್ಲ, ಸುರಿತಾ ಇದೆ. ಲಾಸ್ಟಿಗೆ ಇಲ್ಲಿಗೆ ಹೋಗಿದೆ, ಇಲ್ಲಿ ಕಿವಿ ಹತ್ರಕ್ಕೆ, ಇಲ್ಲಿ ಆ ಮಸ್ತಿ ಇಳಿಯುತ್ತಲ್ಲ ಹೋಲ್ ಇದೆಯಲ್ಲ ಅಲ್ಲಿಗೆ ಹೋಗಿದೆ. ಅರ್ಜುನ್ ಕೋರೆ ಏನಾದ್ರು ಉದ್ದ ಇದ್ದಿದ್ರೆ ಅದಾದ್ರೂ ಟಚ್ ಆಯ್ತಿರ್ಲಿಲ್ಲ. ದೂರದಿಂದ ಫೈಟ್ ಆಡ್ಬಿಡೋದು. ಆಮೇಲೆ ಎಷ್ಟು ಬಿಸಾಕುತ್ತೆ. ಅವಾಗ ಹೆಂಗ ಅನ್ಸುತ್ತೆ ಅರ್ಜುನಿಗೆ, ನನ್ನ ಕೋರೆ ಕಟ್ ಮಾಡಿದ್ರಲ್ಲ, ನನಗೆ ಅದು ಆನೆ ನಾನು ಸೋಲ್ತೀನಿ ಅಂತ ಮನಸ್ಸಲ್ಲೇ ಅಳುಕ ಹಂಗೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ಮೊದಲು ಥರ ಅದು ಕಾಡಾನೆ ನೋಡಿ ಅದು ಚಾರ್ಜ್ ಮಾಡಕ್ಕೆ ಹೋಯ್ತಿದ್ಕು ಫೋರ್ಸ್ ಮಾಡಬೇಕಿತ್ತು. ಕೂಸಪ್ಪ ಬರೀ ಮುಖ ಕೊಟ್ಟರೆ ಸಾಕು, ನಡ್ಕೊಂಡು ಅದೇ ಹೋಗ್ಬಿಡೋದು ಕಾಡೊಳಗೆ. ಇವಾಗ ಏನದು ಕಿವಿ ಹತ್ರ ಹಿಂಗೆ ಮತ್ತಂತ ಹೊಡಿತಾರಲ್ಲ ಕಾಲನ್ನ, ಅದು ಫೋರ್ಸೇಬಲ್ ಹೊಡಿಬೇಕಿತ್ತು, ಹಿಂದ್ಗಡೆಯಿಂದ ಒಬ್ಬ ಹಿಂಗೆ ತಿವಿಬೇಕಿತ್ತು. ಆದ್ರೆ ಕೂಸಪ್ಪ ಇದ್ದಾಗ ಬರೀ ಅಲ್ಲಿದ್ರೆ ಇಲ್ಲೇ ಅದು ಬಾಲ ನೆಟ್ಟಗೆ ಮಾಡ್ಕೊಂಡು ಕಿವಿ ಅಗ್ಲ ಮಾಡ್ಕೊಂಡು ಹೋಗೋದು. ಯಾಕಂದ್ರೆ ಲೈವಲ್ಲಿ ನೋಡಿದ್ವಿ, ಇದು ವಿಕ್ರಮಣ 2005 ಬಳಕನಹಳ್ಳಿ ಕಾಡಲ್ಲಿ ವಿಕ್ರಮಣ ಇದ್ದಾಗ ಫೈಟ್ ಆಯ್ತಲ್ಲ, ಆ ಫೈಟಲ್ಲಿ ಅರ್ಜುನನ್ಕಿಂತ 1 ಅಡಿ ಮೇಲೆ ಆನೆನೆ 15 ನಿಮಿಷ ಕುಸ್ತಿ ಆಡಿದಾವೆ. ಅದಕ್ಕೆ ಹೊಡೆದು ಓಡಿಸಿದ್ದು ಅದೇ ಕಿರ್ಚ್ಕೊಂಡು ಹೋಯ್ತು. ಆಮೇಲೆ ಇನ್ನೊಂತ ಇಲ್ಲಿ ಲಾರಿ ಹತ್ಸುವಾಗ 55 ನಿಮಿಷ ಕಾದಾಡಿರೋದು 1.5 ಕೋರೆ ಜೊತೆ. ಅದೇ ಹೇಳಿದ್ನಲ್ಲ ಸರ್, ಬಳಕನಹಳ್ಳಿ ಕಾಡಲ್ಲಿ 2ನೇ ಆನೆ 2005 ಕಾಗನೂರು ಕ್ಯಾಂಪ್ ಅಂತ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ಅದಾದ್ಮೇಲೆ 2ನೇ ಆನೆ ಹೊಡಿತಾರಲ್ವಾ, ಆ ಆನೆನ 5.5 ಟನ್ ಇತ್ತು. ಅದನ್ನ ನೈಟ್ ಲಾರಿ ಹತ್ಸಕ್ಕಾಗ್ದಲೆ ಬೆಳಗ್ಗೆ ಲಾರಿ ಹತ್ಸೋ ಟೈಮಲ್ಲಿ ಆ ಬಸ್ ಸ್ಟ್ಯಾಂಡ್ ಇದಲ್ಲ ಸರ್, ಇಲ್ಲ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ಮೇಲೆಲ್ಲ ಜನ ಕೂತಿದ್ರು, ಫುಲ್ ಇಲ್ಲೆಲ್ಲ ರೋಡ್ ಬ್ಲ್ಯಾಕು. ಅರ್ಜುನ ಕರೆಕ್ಟ್ 55 ನಿಮಿಷ ಫೈಟ್ ಆಡಿದ್ದು. ಲಾಸ್ಟಿಗೆ ಫೈಟ್ ಆಡಿದ್ಮೇಲೆ ಅರ್ಜುನ ಲಾರಿ, ಅವಾಗ ಅಭಿಮನ್ಯನ್ ಬಿಡ್ತಿರ್ಲಿಲ್ಲ ಸರ್ ಲಾರಿ ಗೆಲ್ಸಕ್ಕೆ. ನಿಮಗೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ 2012-13 ಆದಮೇಲೆ ಅಭಿಮನ್ಯನ್ ಜೊತೆ ಮೇಲೆ ಹತ್ತಿ ಡಾಟ್ ಮಾಡಕ್ಕೆ ಹೋಯ್ತಿರೋದು. ಅಲ್ಲಿವರೆಗೂ ಗಜೇಂದ್ರ ಅರ್ಜುನನ್ ಮಾತ್ರ ಬಳಸಿದ. ಅಭಿಮನ್ಯನ ಹಿಡಿಯೋಕ್ಕೆ ಕರ್ಕೊಬಂದ್ರು ಡಾಟ್ ಮಾಡಕ್ಕೆ ಕಾಡೊಳಗೆ ಕರ್ಕೊಯ್ತಿದ್ದು. ಇವನ್ನೆಲ್ಲ ಹಗ್ಗ ಹಾಕಿ ಬೇಡಿ ಎಲ್ಲ ಚೈನ್ ಎಲ್ಲ ಇಟ್ಕೊಂಡು ಹೊರಗಡೆ ನಿಲ್ಸ್ಕೊತಿದ್ರು. ಇನ್ ಕೇಸ್ ಕಾಡೊಳಗಡೆ ಏನಾದ್ರು ಜಾಸ್ತಿ ಕಾಡಿದೆ, ನುಗ್ಗಕ್ಕಾಯ್ತಿಲ್ಲ ಅಥವಾ ಚಾರ್ಜ್ ಮಾಡ್ತಿದ್ದೆ ಕಾಡಾನೆ ಅಂದಾಗ ಕರ್ಕೋಗ್ತಿದ್ದ 2 ಆನೆ, ಗಜೇಂದ್ರ ಮತ್ತೆ ಅರ್ಜುನ. ಅಂದ್ರೆ ಗಜೇಂದ್ರ ಹೇಗೆ ಅಂದ್ರೆ ಸರ್, ಗಜೇಂದ್ರ ನಡೆಯೋದಲ್ಲಿ ಸ್ಪೀಡ್ ಇತ್ತಲ್ಲ, ನಡೆಯೋದಲ್ಲಿ ಸ್ಪೀಡು ಹೇಳಿದ ಕೆಲಸ. ಏನಾರ ಆನೆ ಡಾಟ್ ಆಗಿ 2-3 ಕಿಲೋಮೀಟರ್ ಹೋಗುತ್ತೆ ಅಂದ್ರೆ ಗಜೇಂದ್ರ ಹಿಂದೆನೇ ಇರೋದು, ಯಾವ ಆನೆನೂ ಹೋಯ್ತಿರ್ಲಿಲ್ಲ. ಗಜೇಂದ್ರ ಅಷ್ಟು ಸ್ಪೀಡ್ ಇತ್ತಲ್ಲ ನಡೆಯೋದು, ಅದು ಹೋಗ್ಬಿಡೋದು ಬೆನ್ನಟ್ಟಿ ಹೋಗಿ ಆನೆ ಫಸ್ಟ್ ಬಿದ್ದಿದ್ದ ಜಾಗದಲ್ಲೇ ನಿಂತಿರೋದು. ನಡೆಯೋ ವಾಕ್ ಇದೆ ಸ್ಪೀಡು. ಗಜೇಂದ್ರ ಅರ್ಜುನ ಇದು. ಆಮೇಲೆ ಗಜೇಂದ್ರ ಹೋದ್ಮೇಲೆ ಅಭಿಮನ್ಯನ ಇದಕ್ಕೆ ಕರ್ಕೊಂಡಿದ್ದು, ಕಾಡೊಳಗಡೆ ಹೊಡೆಯೋಕ್ಕೆ ಇದಕ್ಕೆಲ್ಲ ಕರ್ಕೊಂಡ್ರು. ಮಹಾರಾಷ್ಟ್ರ ಸಕ್ಸಸ್ ಆಯಿತು ಮಹಾರಾಷ್ಟ್ರಕ್ಕೆ ಹೋದಾಗ. ಆಮೇಲೆ ಇಲ್ಲಿ 2012 ಮೇಲೆ ಅರ್ಜುನ ಸ್ವಲ್ಪ ಒಂದೊಂದು ಕ್ಯಾಂಪಿಗೆ ಬರ್ತಿರ್ಲಿಲ್ಲ, ಯಾಕೆಂದರೆ ದಸರಾ ಆನೆ. ಬಲರಾಮ ಯಾವಾಗ ದಸರಾ ರಿಟೈರ್ಡ್ ಆಯಿತು ಆವಾಗ ಅರ್ಜುನಿಗೆ ಬಂತಲ್ಲ, ಆಗ ಕಂಟಿನ್ಯೂಸ್ 8 ವರ್ಷ ಬರ್ತಲ್ಲ, ಆವಾಗ ಸ್ವಲ್ಪ ಅರ್ಜುನನ ಕೇರ್ ಮಾಡ್ತಿದ್ರು. ಇನ್ನೊಂದು ನಿಮಗೆ ಹೇಳಬೇಕು ಅಂತ ಅಂದರೆ, ಅರ್ಜುನ ಧೈರ್ಯ ಕಡಿಮೆ ಆಗಿದ್ದು ದಸರಾ ಹೋದಾಗ ಸ್ಟಾರ್ಟ್ ಆದಮೇಲೆ. ಅಲ್ಲಿವರೆಗೂ ಅದು ಧೈರ್ಯವಾಗಿ ಅದೊಂಥರ ರಗಡಾಗಿತ್ತು. ಅದ್ರ ಮೊದಲು ಬೇರೆನೇ ಇತ್ತು ಅರ್ಜುನ, ಬೇರೆನೇ ಇತ್ತು. ಯಾರು ಫೋಟೋನೇ ತೆಗೆಸ್ಕೊಳಕ್ಕೆ ಹೆದರ್ತಿದ್ರು. ದಸರಾ ಯಾವಾಗ ಹೊರಗೆ ಸ್ಟಾರ್ಟ್ ಆಯಿತು, ಸ್ವಲ್ಪ ಜನಗಳ ಜೊತೆ ಬೆರೆತು ಅದು ಸ್ವಲ್ಪ ಸಾಧು ಆಯಿತು. ದಸರಾಗೆ ಮಾತ್ರ ರೆಡಿ ಆದಂಗೆ ಆಯ್ತು. ಅದು ಆನೆ ಕಾರ್ಯಾಚರಣೆಯಲ್ಲಿ ಫೈಟ್ ಮಾಡಿದೆ. ಅದೇ ಅಭಿಮನ್ಯು, ಅದು ಚಿಕ್ಕದಿಂದ ಸಿಕ್ಕಿರೋದು, ಮರಿ ಇದರಿಂದ ಸಿಕ್ಕಿರೋದು, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದೆ. ಅದು ಆನೆಕಲ್ಲಿ ಕುಸ್ತಿ ಆಡೋಕ್ಕೂ ರೆಡಿ, ಅಂಬಾರಿ ಹೊರಕ್ಕೂ ರೆಡಿ, ಎಲ್ಲ ರೆಡಿ. ಅರ್ಜುನಿಗೆ ಹಂಗಾಯ್ತು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ವಯಸ್ಸು ಅರ್ಜುನ ರಿಟೈರ್ಡ್ ಆಗಿತ್ತೋ ಅಥವಾ ಇನ್ನು ವಯಸ್ಸು ಆಗಿರ್ಲಿಲ್ಲ ಅಂತೀರಾ ಸರ್? ವಯಸ್ಸು ಬರೀತಾರೆ ಸರ್ ವಯಸ್ಸು ಅಂದರೆ ನಾವು ನೋಡಂಗೆ, ನಾವು ಇಲ್ಲಿ ಸರ್ ಒಬ್ಬ ಡಾಕ್ಟ್ರು ಅವರು ಓದ್ಕೊಂಡು ಬರ್ಬೋದು. ನಾವು ಆನೆ ಜೊತೆ ಚಿಕ್ಕೂರಿಂದ ಪಳಗಿರೋ ಪ್ರಕಾರ ಓಡಾಡಿರೋದು, ಅದು ನೋಡಿರೋ ಪ್ರಕಾರ ಹಿಂದೆ ಆನೆ ಜೊತೆನೆ ಕಿವಿ ಮಡಿತಾ ಇದ್ದರೆ ವಯಸ್ಸು ಅಂತಾರೆ. ಕಿವಿ ಮಡಿಚ್ಕೊಂಡು ಫೋಲ್ಡಿಂಗ್ ಆಯ್ತಾ ಬಂದರೆ ಎರಡು ಕಿವಿನೂ ಫೋಲ್ಡಿಂಗ್ ಆಯ್ತಾ ಬರುತ್ತೆ. ಮತ್ತು ಸೊಂಡ್ಲು ನೀಳ ಆಗುತ್ತೆ, ಉದ್ದ ಆಗುತ್ತೆ ಅಂತ ಹೇಳ್ತಾರೆ. ಸೊಂಡ್ಲು ಗಿಡ್ಡ ಆದಷ್ಟು ವಯಸ್ಸಲ್ಲಿ ಚಿಕ್ಕದು ಅಂತ ಹೇಳ್ತಾರೆ. ಇದು ನೀಳ ಆಯ್ತಾ ಹೋಯ್ತು ಅಂದರೆ. ಆಮೇಲೆ ಇನ್ನೊಂದು ಕೋರೆ ದಪ್ಪ ಸೈಜು, ಅದನ್ನು ನೋಡ್ತಾರೆ. ಆಮೇಲೆ ಸುಕ್ಕಾಗುತ್ತಲ್ಲ ಚರ್ಮ, ಅದನ್ನೊಂದು ನೋಡ್ತಾರೆ. ಆದರೆ ಅರ್ಜುನಿಗೆ ಎಲ್ಲೂ ಸುಕ್ಕ ಆಗಿರಲಿಲ್ಲ. ಬಾಡಿ ಟೈಟ್ ಇತ್ತು, ಚೆನ್ನಾಗೇ ಇತ್ತು, ವಯಸ್ಸಾಗಿರೋ ಕಾಣ್ತಿಲ್ಲ. ಅದೇ ಭರತ ಆನೆಗೆ ಸ್ವಲ್ಪ ವಯಸ್ಸಾಗಿತ್ತು, ಆವಾಗಲೇ 70 ವರ್ಷದ ಹತ್ರ ಆಗಿತ್ತು. ಆದರೆ ಭರತದು ಹಣೆ ಒಳಗಡೆ ಹೋಗಿತ್ತು, ಅದು ಗೊತ್ತಾಗ್ತಿತ್ತು ವಯಸ್ಸಾಗಿದ್ದು. ವಯಸ್ಸು ಹೇಗೆ ಬರ್ಕೊಳ್ಳೋರು ಇವರು? ಎಲ್ಲಿ ಸರ್, ಅಂದಾಜಲ್ಲೇ ಅನ್ಸ್ಕೊತೀನಿ. ಈಗ ಒಂದು ಆನೆ ಒಂದು 8 ಅಡಿ 8.5 ಅಡಿ ಇದೆ ಅಂದರೆ ಒಂದು 30-35 ವರ್ಷ ಅಂತ ಬರ್ಕೋತಾರೆ. ಒಂದು 7.5-8 ಅಡಿ ಅಂದರೆ ಅದೊಂದು 20 ವರ್ಷ ಅಂತ ಬರ್ಕೋತಾರೆ. ಈಗ ಹಂಗೆ ನೋಡೋಕೆ ಹೋದರೆ ನಮ್ಮ ಭೀಮಾ ಆನೆ ಇದೆಯಲ್ಲ, ಭೀಮಾ ಮರಿ, ಅದು 25 ವರ್ಷ 26 ವರ್ಷ ಅಂತಾರೆ. ಆನೆ ದೈತ್ಯವಾಗಿ ಬೆಳೆದಿದೆ. ಅದೇ ಸರ್ ಏನಾಗುತ್ತೆ ಅಂದರೆ,
ಇವಾಗ ದಸರಾಗೆ ಅರ್ಜುನ ಯಾವಾಗ ರೆಡಿ ಆಯ್ತು ಆಗ ಅದು ಫಾಸ್ಟ್ ಫುಡ್ ಸಿಕ್ತು. ಅದು ಇದಾಗಲಿಲ್ಲ, ಸ್ಟಾಮಿನಾ ಕಡಿಮೆ ಆಯ್ತಾ ಹೋಯ್ತದು. ಇಲ್ಲಾಂದ್ರೆ ಆನೆ ಜೊತೆ ಏನು ಫೈಟ್ ಆಡಿ ಸೋಲೋ ಅಂಥದ್ದೇನಲ್ಲ ಅರ್ಜುನ. ಹಾಗಾಗಿ ದಸರಾ ಟೈಮಲ್ಲಿ ಈ ಬೆಣ್ಣೆ ಪಣ್ಣೆ ಕೊಡ್ದಾನೆ ಆನೆಗಳಿಗೆ ಬರೀ ಕಾಳು. ಈಗ ನಿಮ್ಮ ತಂದೆಯವ್ರು ಹೇಳ್ತಿದ್ರು ಹೇಗೆ ವಯಸ್ಸು ಬರ್ಕೊಡ್ತಾ ಇದ್ರಂತ ಯಾವತ್ತಾದ್ರೂ ಹೇಳಿದ್ರೆ? ಸರ್ ಅಪ್ಪ ಹೇಳ್ತಿದ್ರು, ನಾವೇ ಕೇಳ್ತಿದ್ವಿ ಆನೆ ಬಿದ್ದ ತಕ್ಷಣ ಜೊತೆಗೆ ಹೋಗಿದ ತಕ್ಷಣ ಅಪ್ಪ ಎಷ್ಟು ವಯಸ್ಸಾಗಿದೆ ಅಂತ. ಏನು 25-30 ವರ್ಷ ಹಿಂಗೆ ಅಂದಾಜ್ ಮೇಲೆ ಹೇಳ್ತಿದ್ರು. ಅದೇ ಆನೆದು ಇದಿರುತ್ತಲ್ಲ ಹಣೆಲಿ ಸರ್, ಮರಿ ಇದ್ದರೆ ಸ್ವಲ್ಪ ಕೂದಲುಗಳು ಜಾಸ್ತಿ ಹಣೆಗಳಲ್ಲಿ, ಸಣ್ಣ ಸಣ್ಣ ಕೂದಲಿರ್ತವೆ. ಆನೆಗೆ ಏಜ್ ಆಯ್ತಾ ಕೂದಲುಗಳು ಕಡಿಮೆ ಆಯ್ತಾ ಹೋಯ್ತವೆ, ರೋಮಗಳು ಇಲ್ಲಿ ಹಣೆ ಹತ್ರ ಎಲ್ಲ ಬರುತ್ತೆ. ಅದು ಕೂದಲುಗಳು ಜಾಸ್ತಿ ತೆಚ್ಚುವ ಕೂದಲು ಬರ್ತವೆ. ಆಮೇಲೆ ಕೋರೆ ಸೈಜು ಇದ್ರ ಹತ್ರ ಇಲ್ಲಿ ಹೊರಗೆ ಬರುತ್ತಲ್ಲ ಅಲ್ಲಿ ಅಗ್ಳ ದಪ್ಪ ಬರುತ್ತೆ ಅದು ಏಜ್ ಆಗಿದ್ರೆ. ಇದು ಸ್ವಲ್ಪ ಸಣ್ಣದಾಗಿ ಬಂದಿದ್ರೆ ಅವು ಏಜ್ ಕಡಿಮೆ ಇರುತ್ತೆ ಅಂತ ಹೇಳೋರು. ಆಮೇಲೆ ಉಗುರು ಅದು ನಡೆದಾಡಿ ಎಷ್ಟು ವರ್ಷ ನಡೆದಾಡಿದೆ, ತುಂಬ ವರ್ಷ ಆಗಿದ್ದು ಆನೆ ಆಗಿದ್ರೆ ಕಾಲೆಲ್ಲ ಒಡಕಿರುತ್ತೆ, ಆ ಪಾದದ್ದು ಕ್ರ್ಯಾಕ್ ಇರುತ್ತಲ್ಲ. ಆನೆಗೆ ಪಾದದಡಿ ಒಂದು ಇದ್ರ ಬರುತ್ತೆ ಸರ್, ಆನೆ ಪಾದದಿಂದ ಒಂದು ಸ್ವಲ್ಪ ಸ್ಲಿಪ್ಪರ್ ಥರ ಒಂದು ಸೋಲ್ ಬರುತ್ತೆ. ಆ ಸೋಲಲ್ಲಿ ಆನೆ ಜಾರಬಾರ್ದು ಗೊಚ್ಚಲಲ್ಲಿ ಅಂತ ಮಾರ್ಕ್ ಇದೆ, ನೀವು ಅಬ್ಸರ್ವ್ ಮಾಡಿ. ಆನೆ ಮಲಗಿದ್ದಾಗ ಇಲ್ಲ ನಡ್ಕೋದಾಗ ಅಬ್ಸರ್ವ್ ಮಾಡಿ, ಅವೆಲ್ಲ ಸೌದಿರ್ತವೆ ವಯಸ್ಸಾಗಿದ್ರೆ, ತುಂಬ ನಡೆದಿರ್ತವೆ ಅಂತ. ಈ ಕೆಲವೊಂದು ಅರ್ಧ ವಯಸ್ಸಿನ ಆನೆಯಲ್ಲಿ ಕರೆಕ್ಟಾಗಿ ಗ್ರಿಪ್ ಇರುತ್ತೆ, ಅದು ನಿಮಗೆ ಮಾರ್ಕ್ ಇರುತ್ತೆ. ಅದು ಪ್ರಕೃತಿ ಕೊಟ್ಟಿರೋದು ನೋಡಿ. ಆನೆ ಗೊಚ್ಚಲ್ಲಿ ದಾಟಿದಾಗ ಅದಕ್ಕೆ ನ್ಯಾಚುರಲ್ ಆಗಿ ಇದು ಗ್ರಿಪ್ ಇದೆ. ಈಗ ನಾವು ಸ್ಲಿಪ್ಪರ್ ಹಾಕ್ತೀವಿ, ಗ್ರಿಪ್ ಇರುತ್ತೆ, ಅದೇ ರೀತಿ ಅದಕ್ಕೆ ಆನೆಯಲ್ಲಿದೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ಕೆಲವೊಂದು ಫೋಟೋದಲ್ಲಿ ನೋಡಿ. ಹಂಗೆ ಏಜ್ ಹಂಗೆ ಪತ್ತೆ ಮಾಡೋರು. ಮತ್ತು ಆನೆ ಬಾಲ ಇದೆಯಲ್ಲ, ಬಾಲದಲ್ಲಿ ಕೂದಲುಗಳು ಬರುತ್ತಲ್ಲ, ಆ ಕೂದಲುಗಳನ್ನ ಉದುರಿಸ್ಕೊಂಡಿರ್ತವೆ ವಯಸ್ಸಾಗಿರೋ ಆನೆ. ಹುಡುಗ ಆನೆಯಲ್ಲಿ ತುಂಬ ಇರ್ತವೆ, ಇನ್ನು ನವಿಲ್ ಗರಿ ಟೈಪ್ ಆ ಥರ ಕೂದಲುಗಳಿರ್ತವೆ. ಆಮೇಲೆ ಅದು ಕೂದಲು ಸೈಜು ಡಿಪೆಂಡ್ ಆಗುತ್ತೆ. ಏನು ಆನೆ ಕೂದಲು ಇದೆ ಅದು ದಪ್ಪ ಇದ್ದಷ್ಟು ಅದಕ್ಕೆ ಏಜ್ ಆಗಿದೆ, ಸಣ್ಣ ಇದ್ದಷ್ಟು ಸ್ವಲ್ಪ ನಾರ್ಮಲ್ ವಯಸ್ಸು ಅಂತ ಹಿಂಗೆ ಪತ್ತೆ ಮಾಡ್ತಿದ್ರು. ಸೊ ಹೀಗೆ ನೀವಲ್ಲ, ನನಗೆ ಒಂದು ವಯಸ್ಸು ಎಷ್ಟಾಗಿದೆ ಅಂತ ಟಕ್ಕನೆ ಹೇಳ್ಬಿಡೋರು ಅವರು. 100% ಹೇಳೋರು. ನೀವು ಆನೆ ನೋಡಿ, ಈಗ ಕಾಡಾನೆ ಹಿಡಿದ ಕೂಡಲೇ ವಯಸ್ಸು ಇವ್ರು ಬರ್ಕೊಳ್ಳೋರು. ಹೇಗೆ ಬರ್ಕೊಳ್ಳೋರು? ನೋಡೋರು, ಕೋರೆ ಸೈಜ್ ನೋಡೋರು, ಮತ್ತು ಅದ್ರದ್ದು ಬಾಲದ ಸೈಜು, ಆನೆ ಸೊಂಡ್ಲು ಉದ್ದ ಇದು ಎಲ್ಲ ನೋಡ್ಬಿಟ್ಟು ಬರ್ಕೊಳ್ಳೋರು. ಅದ್ರಿಗೆ ಅವ್ರಿಗೆ ಗೊತ್ತಾಯ್ತಿಲ್ಲ, ಇವ್ರು ಅಂದಾಜಲ್ಲಿ ಹೇಳೋರು. ಒಂದು ಹೇಳೋರು, ಇಷ್ಟ ಆನೆಗೆ ಇಷ್ಟ ಇದಾಗಿದೆ ಪಕ್ಕ ಹೇಳೋರು. ಆಮೇಲೆ ವಯಸ್ಸಾಗಿರೋನೇನು ಹೊಡಿತಿರ್ಲಿಲ್ಲ ಅಪ್ಪ. ಏನಕ್ಕೆ ಅಂದರೆ ಯಾವತ್ತೇ ಆಗಲಿ ಯೋಚನೆ ಮಾಡ್ತವೆ, ಮುಂದಿನ ದಿನ ಕ್ರಾಲ್ ಒಳಗಡೆನೆ ಸತ್ತೋಗ್ಬೋದು, ಏಜ್ ಆಯ್ತಾ, ಸ್ವಲ್ಪ ಯೋಚನೆ ಮಾಡ್ತವೆ ಪ್ರಾಣಿಗಳು ಅನ್ನೋದು ಅವ್ರ ಇದರಲ್ಲಿತ್ತು, ಮೈಂಡಲ್ಲಿತ್ತು. ಹಂಗಾಗಿ ಸ್ವಲ್ಪ ನೋಡಿ ಪುಂಡ ಆನೆಗಳು, ಹುಡುಗ ಆನೆಗಳಿರೋವು ಯಾವ್ಯಾವ ಗುಂಪಾಗಿ ಬೇರ್ಪಟ್ಟು ಸ್ವಲ್ಪ ಆಕ್ಟಿವಿಟೀಸ್ ಚೇಂಜ್ ಇರುತ್ತೆ ಅಂತ ಆನೆನೇ ಟಾರ್ಗೆಟ್ ಮಾಡೋರು. ಹಲಸಿನ ಹಣ್ಣನ್ನ ಆನೆಗಳು ತಿನ್ನೋದಿಲ್ಲ, ಮರಿಗಳ ಕಾಯಿ ಹಣ್ಣು ತಿಂತಾವೆ ಅಂತೇಳಿ, ಏನದು ಸರ್? ನಾವು ನೋಡ್ದಂಗೆ ಇಲ್ಲಿ ನಾವು ಸಾಕನೆ ನಮ್ಮ ಗಜೇಂದ್ರ, ಅರ್ಜುನ, ಅಭಿಮನ್ಯು ಎಲ್ಲ ಇದು ನೋಡ್ದಂಗೆ ಅವುಗಳಿಗೆ ನಾವು ಇಲ್ಲಿ ಫ್ರೀ ಟೈಮಲ್ಲಿ ಇದೇ ಜಾಗದಲ್ಲಿ ಕ್ಯಾಂಪ್ ಮಾಡ್ತಿದ್ದಾಗ ಅವು ಹಣ್ಣು ಇಷ್ಟಪಡ್ತಿದ್ದಾವೆ ಅಂತ ನಾವು ಎಲ್ಲಿಂದಲೋ ಹಲಸಿನ ಹಣ್ಣು ಒತ್ಕೊಬಂದು ಹಣ್ಣು ಹಾಕಿದ್ರೆ ಹಣ್ಣು ತಿಂತಿರ್ಲಿಲ್ಲ, ತೆಗೆದು ಎಸ್ಬಿಡವು. ನಾವು ಇದೇನಕ್ಕಪ್ಪ ಹಣ್ಣು ತಿನ್ನಲ್ಲ, ಅಷ್ಟು ದೂರದಿಂದ ಒತ್ಕೊಬಂದ್ವಲ್ಲ ಅಂತ ಹೇಳಿದ್ರೆ ಮತ್ತೆ ಹೋಗಿ ಕಾಯಿ ತಂದು ಕೊಟ್ರೆ ಕಾಯಿ ತಿನ್ನವು. ಆವಾಗ ಅಭಿಮನ್ಯು ಆನೆ ಮಾವುತವ ಸಣ್ಣಪ್ಪ ಇದ್ರಲ್ಲ, ಈ ವಸಂತ ಅಣ್ಣ ಇದ್ರಲ್ಲ ಅವ್ರ ಅಪ್ಪ, ಅವ್ರನ್ನ ಕೇಳಿದಾಗ ಆನೆ ಹಣ್ಣು ಇಷ್ಟಪಡ್ತೀನಲ್ಲ, ಕಾಯಿ ಆದ್ರೂ ತಿಂತವೆ, ಮತ್ತು ತುಂಬ ಎಳೆನ ತಿನ್ನಲ್ಲ, ಬಲ್ತಿರೋವನ್ನ ತಿಂತವೆ. ಎಳೆ ತಿಂದರೆ ಹೊಟ್ಟೆ ನೋವಾಗುತ್ತೆ, ಕೊಡಬೇಡಿ, ಬಲ್ತಿರೋವನ್ನೇ ಕೊಡಿ ಅಂತಿದ್ರು. ಆ ಕೊಟ್ಟಾಗ ತಿಂತಿದ್ವು. ಹಣ್ಣು ತಂದ್ರೆ ತಿಂತಿರ್ಲಿಲ್ಲ. ಇಲ್ಲೊಂದು ಆನೆ ರೀಸೆಂಟಾಗಿ ಬಂದಿದೆ ನಮ್ಮಲ್ಲಿ. ಆನೆ ತುಂಬ ದೊಡ್ಡದಲ್ಲ, ಕೊಂಬೂ ಇಷ್ಟೇ ಚಿಕ್ಕ ಇದೆ, ಸ್ವಲ್ಪ ಚಾರ್ಜ್ ಮಾಡುತ್ತೆ ಮನುಷ್ಯನ ನೋಡಿದ್ರೆ. ಮೊನ್ನೆ ಹಂಗೆ ಟ್ರ್ಯಾಕ್ ಮಾಡ್ಕೊಂಡು ನೋಡ್ಬೇಕಾದ್ರೆ ಬರೀ ಬಿಳೆಹಣ್ಣು ಅಂದರೆ ಮೆತ್ತಗೆ ಹಣ್ಣು ಬರುತ್ತಲ್ಲ, ಚೀಪ್ ಉಗಿತೀವಲ್ಲ ಆ ಹಣ್ಣು, ಅದನ್ನೇ ತಿನ್ಕೊಂಡು ಹೋಗಿದೆ. ಅನ್ಕೊಂಡು ಆ ಆನೆಗೆ ಆ್ಯಕ್ಚುಲಿ ಚಿಕ್ಕ ಏಜು, ಅಲ್ಲಿ ಇದಕ್ಕೆ ಇನ್ನು ಹಣ್ಣಿನ ಮೇಲೆ ಆಸೆ ಇದೆ. ಹೊಟ್ಟೆ ಒಳಗೆ ಎಲ್ಲ ಪ್ರಾಣಿಗಳು ಜಂತುಹುಳ ಬರ್ತವೆ, ಸಿಹಿ ಅಂಶ ತಿಂದರೆ. ಆನೆಗೂ ಹಲಸಿನ ಹಣ್ಣು ತಿಂದರೆ ಹೊಟ್ಟೆಲಿ ಹುಳು ಆಗುತ್ತೆ ಅಂತ ಆ ಮಾವುತರು ಹೇಳ್ತಿದ್ರು. ಗಿಣಿಯ ಅಂತ ಇದ್ರು ಭರತ ಮಾವುತ, ಅವ್ರು ಹೇಳೋರು, ಹುಳ ಆದರೆ ಸ್ವಲ್ಪ ಹೊಟ್ಟೆ ಗೊಡ ಅಂತ ಸೌಂಡ್ ಬರ್ತದೆ. ಏನಕ್ಕೆ ಹಿಂಗೆ ಸೌಂಡ್ ಬರುತ್ತೆ ಅಂದರೆ ಹುಳುವಾಗಿರಬೇಕು ಅಂತ ಹೇಳೋರು. ಪಟ್ಟಿ ಹುಳ ಅಂತ ಬರ್ತಾವಲ್ಲ, ಆನೆಗೂ ಆಗ್ತವೆ. ಅಲ್ಲ, ಈಗ ನೀವು ಹೇಳಿದ್ರಲ್ಲ ಭರತ ಆನೆ, ಏನು ಸರ್ ಅದ್ರ ಕತೆ ಏನು, ಎಲ್ಲಿ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಭರತ ಆನೆ ಅದೇ ಜಟಿಯಪ್ಪ ಸರ್ ಹೇಳ್ದಂಗೆ ಒಂದು 1992ರಲ್ಲಿ ಸರ್, 92ರಲ್ಲಿ 6 ಕ್ಯಾಂಪ್, ಅವತ್ತು ಅತಿ ಹೆಚ್ಚು ದೊಡ್ಡ ಕಾರ್ಯಾಚರಣೆ ಅದು. 6 ಹೊಡಿತಾರೆ. 6 ಅದು
ಅರ್ಕಲಗೂಡು, ಆಲೂರು, ಕೊಡಗು, ಕುಶಾಲನಗರ, ಸೋಮವಾರಪೇಟೆ ಈ ಭಾಗದಲ್ಲೇ ಓಡಾಡ್ತಿರ್ತವೆ. ಅರ್ಕಲಗೂಡಲ್ಲಿ 2 ಜನ ಸಾಯ್ತಾರೆ, ಆಲೂರಲ್ಲಿ 2 ಜನ ಸಾಯ್ತಾರೆ, ಇಲ್ಲಿ ಶನಿವಾರ ಸಂತೆ ಇದರಲ್ಲಿ 2 ಜನ ಸಾಯ್ತಾರೆ. ಇಲ್ಲ ಬೆಸೂರು ಅಂತ ಇದೆಯಲ್ಲ, ಆಗ ಈ ಕಾರ್ಯಾಚರಣೆ ಆಗುತ್ತೆ. 6 ಹಿಡಿದಾಗ 6 ಒಂದೇ ಟೀಮ್ ಆಗಿರ್ತವೆ. ಗಜೇಂದ್ರ, ಬಲರಾಮ, ಭರತ, ಹರ್ಷ, ವಿಕ್ರಮ ಇವೆಲ್ಲ ಒಂದೇ ಟ್ರೂಪು. ಆನೆ ಆ ಕಡೆಯಿಂದ ಕಟ್ಟೆಪುರ ಅಂದರೆ ನಮ್ಮ ಕೊಡಗು ಭಾಗ, ಅದ ದಾಟೋದ್ರೆ ಅರ್ಕಲಗೂಡು. ಆ ಕಡೆ ಏನು ಕೂರ್ಗ್ ಸೈಡ್ ಹಳ್ಳಿ ಬರ್ತವೆ, ಅರ್ಕಲಗೂಡಿಗೆ ಅಲ್ಲಿ ಟಚ್ ಇದೆಯಲ್ಲ ಬಾರ್ಡ್ರು, ಆ ಹಳ್ಳಿಗಳಲ್ಲಿ ಅಲ್ಲೂ ಓಡಾಡ್ತಿದ್ವು. ಶನಿವಾರ ಸಂತೆಗೂ ಓಡಾಡ್ತಿದ್ವು. ಅದು ಇನ್ನೇನು ಸೋಮವಾರಪೇಟೆ ಭಾಗ ಸೇರುತ್ತಲ್ಲ, ನಮ್ಮಲ್ಲೂ ಓಡಾಡ್ತಿದ್ವು. ಆ ಟೈಮಲ್ಲಿ ಸ್ವಲ್ಪ ಇಲ್ಲಿ ಕಳಬಟ್ಟಿ ಹೆಚ್ಚಿತ್ತು. ಕಳಬಟ್ಟಿಗೆ ಇಲ್ಲಿಗೆ ಬರ್ತಿದ್ವು, ರೆಸ್ಟಾಗೆ ಉಂಬ್ಳಿ ಬೆಟ್ಟಕ್ಕೆ ಹೋಗಿ ಇದಾಗ್ತಿದ್ವು. ಆ ಟೈಮಲ್ಲಿ ಏನಾಯಿತು, ಕಾರ್ಯಾಚರಣೆ ಮಾಡಿದಾಗ ಒಂದೇ ಸಲ ಅವೆಲ್ಲ ಕ್ಯಾಪ್ಚರ್ ಆಯ್ತವೆ. ಆದರೆ ಭರತನ ಫಸ್ಟ್ ಹಿಡಿತಾರೆ. ಭರತ ಸ್ವಲ್ಪ ಸೈಜಲ್ಲಿ ದೊಡ್ಡದಿರುತ್ತೆ. ಅದು ಸ್ವಲ್ಪ ಹಿಡಿದಾದ್ಮೇಲೆ ಸಾಧು ಸ್ವಭಾವದಾನೆ ಅಂತ ಏನು ಮಾಡ್ತಾರೆ, ಧರ್ಮಸ್ಥಳಕ್ಕೆ ಇದು ಗಂಡನೇ ಬೇಕು ಅಂತ ತಗೋಯ್ತಾರೆ.